ಕಥೆ ಇದು. ಕಾರಣ ಒಂದು ನಿಷ್ಠೆ, ನಿಸ್ವಾರ್ಥ, ಸಾರ್ಥಕತೆ, ಈ ಮೂರು ಅಂಶಗಳನ್ನು ಇಟ್ಕೊಂಡು ನಿರ್ಮಾಪಕರು ಈ ಚಿತ್ರ ಮಾಡಿದ್ದಾರೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದರೆ ವಿಶ್ವಾಸ್ ಪ್ರಮುಖ ಪಾತ್ರಧಾರಿ. ಇಡೀ ಪ್ರಪಂಚ ಆ ವ್ಯಕ್ತಿಯನ್ನ ಒಂದು ಸತಿ ತಿರುಗಿ ನೋಡೋ ಹಾಗೆ ಮಾಡಿದಂತ ನಾಯಕ ನಟ. ತನ್ನ ಎರಡು ಕೈಗಳು ಇಲ್ಲದೇ ಇದ್ರೂ ಕೂಡ ಜಗತ್ತು ಚಪ್ಪಾಳೆ ಹೊಡೆಸಿಕೊಂಡಂತ ಆ ವ್ಯಕ್ತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಒಂದು ಸ್ವಾಗತವನ್ನು ಕೊಡೋಣ. ಎಲ್ಲ ಅಂಗಾಂಗಗಳು ದೇವರ ಆರಾಮ ಕೊಟ್ಟಿದ್ದು ಕೂಡ ಸೋಮಾರ್ತನದಲ್ಲಿ ಜೀವನವನ್ನು ವ್ಯರ್ಥಗೊಳಿಸುವಂತ ಇಂಥ ಕಾಲದಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ಕಾರ್ಯವನ್ನ ಮಾಡೋದ್ರ ಮೂಲಕ ಇಡೀ ಜನತೆ ಮೆಚ್ಚುವಂತ ಸಾಹಸನ ಮಾಡಿದ್ದಾರೆ. ಯಾಕೆಂದ್ರೆ ಅವರಲ್ಲಿ ಒಂದು ಫೈರ್ ಇತ್ತು, ಒಂದು ಬೆಂಕಿ ಇತ್ತು. ಅವರ ಜೀವನದಲ್ಲಿ ಆದಂತ ಕಹಿ ಘಟನೆಗಳು ಅವರ ಬಾಳಿಗೆ ಸಿಹಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಈ ಎಲ್ಲ ಅಂಶವನ್ನು ಕೇಳಿದಂತ ನಿರ್ಮಾಪಕರು ಹಣದ ಆಸೆಯನ್ನು ಬಿಟ್ಟು ಸಾರ್ಥಕತೆಗೆ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಈ ಒಂದು ಸಿನಿಮಾ ನಮ್ಮ ಚೇತನ್ ಅವರು ಮಾಡಿದ್ದಾರೆ. ಅವ್ರಿಗೊಂದು ಚಿಕ್ಕ ಚಪ್ಪಾಳೆ ಇರಲಿ. ನಿಜವಾಗ್ಲೂ ಈ ಸಿನಿಮಾ ನೋಡಿದಾಗ ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ, ಜೊತೆಯಲ್ಲಿ ಒಂದು ಸ್ಥೈರ್ಯ ತುಂಬುತ್ತೆ. ಈ ರೀತಿ ಇದ್ದವರು ನಾವು ಇನ್ನೂ ಸಾಧನೆ ಮಾಡೋಕೆ ನಾವು ಧೈರ್ಯ ತುಂಬುತ್ತೆ. ಈ ರೀತಿಯ ಒಂದು ಚಿತ್ರವನ್ನ ನಮ್ಮ ತಂಡ ಮಾಡಿದೆ. ಸೊ ಅದ್ಭುತವಾದಂತ ಈ ಅರಬ್ಬಿ ಚಿತ್ರಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ಕೈ ಜೋಡಿಸ್ಲಿಕ್ಕೆ, ಚಪ್ಪಾಳೆ ತಟ್ಟಲಿಕ್ಕೆ, ಸಹಕರಿಸಕ್ಕೆ, ಸಹಕಾರ ಕೊಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ ಎಲ್ಲ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಈಗ ಮೂಲ ವಿಷಯಕ್ಕೆ ಬಂದ್ಬೋಣ. ಈಗ ಟ್ರೇಲರ್ ಲಾಂಚ್. ಒಂದು ಒಳ್ಳೆ ಸಿನಿಮಾ, ಅರಬ್ಬಿ ಸಿನಿಮಾ, ಒಂದು ಅರ್ಥಪೂರ್ಣ ಸಿನಿಮಾ. ಇದು ಒಂದು ದಾಖಲೆ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಟೀಸರ್ ರಿಲೀಸ್ ಮಾಡ್ತೀನಿ. ಒಳ್ಳೇದಾಗಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞ ಒಳ್ಳೆದ ಹಾರೈಸ್ತಾ ಟೀಸರ್ ಲಾಂಚ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಖಂಡಿತವಾಗಿ ಹೋಗ್ಲೇಬೇಕು, ಜನ ಜೊತೆಗೆ ಹೋಗ್ಲೇಬೇಕು, ಜನ ಅದನ್ನು ನೋಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬರ್ತದೆ. ಈ ವಿಶ್ವಾಸ್ ಅವರ ಸ್ಟೋರಿ, ಇಂಡಿಯನ್ ಇಂಟರ್ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ ಸ್ವಿಮ್ಮರ್ ಅವರ ಸ್ಟೋರಿ ಫಸ್ಟ್ ಟೈಮ್ ನಾನು ಹೇಳುವಾಗ ಇದರಲ್ಲಿ ಒಂದು ಅಪಿಯರೆನ್ಸ್ ಮಾಡಬೇಕು, ಅವರು ಕೋಚ್ ಆಗಿ ಬರಬೇಕು, ನಮ್ಮ ಪಾತ್ರ ಅವ್ರ ಲೈಫ್ ಸ್ಟೋರಿಯಲ್ಲಿ ಇರಬೇಕು ಅನ್ನೋ ಒಂದು ಆಸೆಯಲ್ಲಿ ಈ ಮೂವಿದಲ್ಲಿ ಒಂದು ಅಪಿಯರೆನ್ಸ್ ಮಾಡಿದ್ವಿ. ಈ ಸ್ಟೋರಿ ತಾವು ನೋಡುವಾಗ ನಮ್ಮ ಗ್ರಿಟ್, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಆಟಿಟ್ಯೂಡ್ ಎಲ್ಲ ಕೂಡ ಇದರಲ್ಲಿ ಇದೆ. ನನಗೆ ಬಹಳ ಖುಷಿ. ವಿಶ್ವಾಸ ಅವ್ರ ಸ್ಟೋರಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಯಾವುದೇ ಒಂದು ಮನುಷ್ಯ ಕೂಡ ಸಣ್ಣ ಮನುಷ್ಯ ಅಲ್ಲ. ಯಾವೊಂದು ಮನುಷ್ಯ ಅದು ಕನಸಿದೆ, ಆ ಕನಸು ನನಸು ಮಾಡಬೇಕು, ಆ ಮನುಷ್ಯನ ಕನಸು ಹಿಂದೆ ಹೋಗ್ತಾ ಇದ್ದೇನೆ, ಆ ಕನಸು ಖಂಡಿತವಾಗಿ ನನಸಾಗ್ತದೆ. ಸೊ ವಿಶ್ವಾಸ ಕನಸು ನನಸಾಗಿತ್ತು. ನಾವೆಲ್ಲರೂ ಕೂಡ ಈ ಮೂವಿ ಜೊತೆಗೆ, ವಿಶ್ವಾಸ ಜೊತೆಗೆ ಇರೋಣ. ಧನ್ಯವಾದ. ಈ ಚಿತ್ರ ನಿರ್ಮಾಣ ಆಗಿದೆ. ನನ್ನ ಮಗನ ಹೆಸರು ಮೇಲೆ ಇದೆ, ಚೇತನ್ ಅಂತ. ಅವರಿಂದ ಇದಾಗಿರೋದು. ಇವರು మన ವಿಶ್ವಾಸು తర్వాత ಡೈರೆಕ್ಟರ್ ಇಬ್ಬರು ಮನೆ ಹತ್ರ ಬಂದಿದ್ರು. ನೋಡಿ ಒಂದು ಸ್ವಲ್ಪ ಇದು ನಮ್ಮ ವಿಶ್ವಾಸು ಎಲ್ಲ ವಿಧವಾಗೂ ಸ್ವಲ್ಪ ಅವಾರ್ಡ್ ತಗೊಂಡಿದ್ದಾನೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಸ್ವಿಮ್ ಮಾಡ್ತಾರೆ, ಕರಾಟೆ ಮಾಡ್ತಾರೆ, ಎಲ್ಲ ಉಂಟು ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿದ್ರು. ಸೊ ಅದಕ್ಕೆ ಅವ್ರು ಎರಡು ಕೈ ಇಲ್ಲ ಹೆಂಗೆ ಮಾಡ್ತಾರಪ್ಪ ಅಂತ ಅಂದೆ. ಇದಕ್ಕೆ ಮುಂಚೆ ಆಲ್ರೆಡಿ ನಮ್ದು ಒಂದು ಮಾಚದೇವ ಅಂತ ಫಿಲಿಮ್ ಮಾಡಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿದ್ದೀನಿ, ಇಲ್ಲ ಆಗೋದಿಲ್ಲ, ಬೇಡ ಅಂದರೆ ಇಲ್ಲ ಸರ್ ಇದೊಂದು ನೋಡಿ ಚೆನ್ನಾಗಾಗುತ್ತೆ, ನಮ್ಮ ಮಾತು ಕೇಳಿ ಅಂತ ಹೇಳಿದರು. ಸರಿ, ಏನೋ ಇವಾಗ ಮನ್ಸೇನ ಅಂದಮೇಲೆ ಮನ್ಸಿಗೆ ಹಾಕ್ಕೊಂಡ್ರೆ ಸಾಧನೆ ಮಾಡಿದ್ದು ಯಾವುದೂ ಇಲ್ಲ. ಮೈನ್ ಕೈ ಇಲ್ದಿದ್ರು ಕಾಲಿಲ್ದಿದ್ರು ಮನ್ಸು ಇರಬೇಕು. ಸಾಧನೆ ಮಾಡ್ತೀನಿ ಅಂತ ಒಂದು ಛಲ ಇದ್ರೆ ಖಂಡಿತ ಆಗುತ್ತೆ. ಸೊ ಆ ವೇನಲ್ಲಿ ಇವ್ರು ಮಾಡ್ತಾರಂತ ಒಂದು ನಂಬಿಕೆ ಇತ್ತು.
ಸೊ ಅದೇ ಇರುವಾಗ 30 ದಿವಸ 32 ದಿವಸ ಶೂಟಿಂಗು ಎಲ್ಲ ಕಡೆನೂ ಉಡುಪಿಯಲ್ಲಿ ಅರೇಬಿಯಾ ಸಮುದ್ರದಲ್ಲಿ ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ರು. ಸ್ವಲ್ಪ ದಿನ ಒಂದು 15 ದಿವಸ ಅಲ್ಲಿ ಶೂಟಿಂಗ್ ನಡೀತು. ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು, ಯಾಕಂದ್ರೆ ಇವರು ಹೊಸಬ್ರು. ಒಂದು ಸ್ವಲ್ಪ ಸಿನಿಮಾ ಅಲ್ಲಿ ಕ್ಯಾಮ್ರಾ ಮುಂದೆ ಇದ್ದು ಮಾಡ್ಬೇಕಂದ್ರೆ ಸ್ವಲ್ಪ ಟೆಕ್ನಿಕ್ ಇದ್ದು ಒಂದು ಸ್ವಲ್ಪ ಹಳಬರಾದ್ರೆ ಬೇಗ ಇದಾಗುತ್ತೆ. ಇವ್ರು ಹೊಸಬ್ರು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕಷ್ಟತರವಾಗೇ ಇತ್ತು. ಆದ್ರೂ ಹಿಂದೇಟ್ ಹಾಕ್ಲಿಲ್ಲ, ಚೆನ್ನಾಗಿ ಮಾಡಿದ್ರು. ಸೊ ಇವ್ರಿಗೆ ಪ್ರತ್ಯೇಕವಾಗಿ 2 ಕೈ ಇಲ್ದಿದ್ರು ಕೂಡ ಸಾಹಸ ಮಾಡಿ ಎಲ್ಲ ರಕವಾಗೂ ಮಾಡಿದ್ಕೆ ಪ್ರತ್ಯೇಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಜ್ಕುಮಾರ್ ಅವರೇ, ಹಿರಿಯರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಜ್ಕುಮಾರ್ ಅಂತೇಳಿ. ನಾನು ಸುಮಾರು 18-20 ವರ್ಷದಿಂದ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಬಂದಿದ್ದೀನಿ. 2018-19 ನಾನೊಂದು ಬೇರೆ ಹೀರೋಗೆ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಬಟ್ ಅವ್ರ ಡೇಟ್ ಸಿಗದೆ ಇದ್ದಾಗ ಗಣಪತಿ ಒಂದು ಪ್ರೋಗ್ರಾಮ್ ಅಲ್ಲಿ ವಿಶ್ವಾಸ್ ಅವ್ರನ್ನ ಒಂದು ಸ್ಟೇಜ್ ಶೋ ಅಲ್ಲಿ ನೋಡಿದೆ. ಅವ್ರು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅವ್ರ ಬಗ್ಗೆ ಒಬ್ಬ ಮಿನಿಸ್ಟ್ರು ಮಾತಾಡಿದ್ರು. ನನಗೆ ಆಶ್ಚರ್ಯ, ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರಲ್ವಾ, ಯಾರಿರ್ಬೋದು ಹುಡುಗ ಅಂತ ಹೇಳಿ ನಾನು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ವಿಶ್ವಾಸ್ ಬಗ್ಗೆ ತಿಳಿತು. ಆಗ ಈ ವಿಷಯನ ತಿಳ್ಕೊಂಡಂತ ನಮ್ಮ ವಿಜಯ್ ಧರ್ಮಸಾಗರ್ ಅವರು ನಮ್ಮನ್ನ ಆಫೀಸಿಗೆ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ಫಸ್ಟ್ ಆರ್ಟಿಕಲ್ ಒಂದು ಬರೆದ್ರು. ಅದನ್ನ ನೋಡ್ಬಿಟ್ಟು ನಮ್ಗೆ ಮಹೇಶ್ ಭಟ್ ಸರ್, ಬಾಂಬೆಯಲ್ಲಿ ದೊಡ್ಡ ಡೈರೆಕ್ಟರು, ಪ್ರೊಡ್ಯೂಸರು, ಅವರು ನಮ್ಮನ್ನ ಬಾಂಬೆಗೆ ಕರೆಸ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ರು. ಈ ತರದೊಂದು ಸಿನಿಮಾ ಮಾಡ್ತಿದ್ರಲ್ವಾ, ತುಂಬಾ ಗ್ರೇಟ್ ಅಂತ ಹೇಳ್ಬಿಟ್ಟು. ಸುನಿಲ್ ಸರ್ ಅಂತ ಬಂದಿದ್ರು ಕುವೈತ್ ಇಂದ, ಅವ್ರು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಮಹೇಶ್ ಭಟ್ ಸರ್ನ ಮೀಟ್ ಮಾಡಿಸಿದ್ರು. ಅಲ್ಲಿಂದ ನಮ್ಗೆ ಇನ್ನಷ್ಟು ಜೋಶ್ ಬಂತು. ಓಕೆ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಅಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ ಮುಂಚೆನೆ ನಮ್ಗೆ ಒಂದಷ್ಟು ಅಪ್ರಿಶಿಯೇಷನ್ ಸಿಗ್ತಾ ಬಂತು. ಈ ತರದೊಂದು ಸಿನಿಮಾ ಮಾಡ್ತಿದ್ರಲ್ವಾ ನೀವು ಅಂತ ಹೇಳಿ. ಸೊ ಅಲ್ಲಿಂದ ನಾವು ಸಿನಿಮಾ ಶುರು ಆಯ್ತು. ನಾನು ವಿಶ್ವಾಸ್ ಅವ್ರ ಜೊತೆ, ಅವರು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರಿಗೆ ಆಕ್ಟಿಂಗ್ ಅನ್ನೋದು ಗೊತ್ತೇ ಇಲ್ಲ. ಅವ್ರ ಕಾನ್ಸಂಟ್ರೇಷನ್ ಇದ್ದಿತ್ತು ಸ್ವಿಮ್ಮಿಂಗ್ ಅಷ್ಟೇ. ಸ್ವಿಮ್ಮಿಂಗು, ಡ್ಯಾನ್ಸ್ ಅವ್ರಿಗೆ ಬೇರೆ ಇತ್ತು. ಆಕ್ಟಿಂಗ್ ಎಲ್ಲ ನನಗೆ ಬರೋಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಬಿಡ್ಲಿಲ್ಲ. ಅವ್ರ ಜೊತೆ 1 year ನಾನು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಅವ್ರೆಲ್ಲೋದ್ರು ಅಲ್ಲಿ ಹೋಗ್ತಿದ್ದೆ, ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಈ ತರ ಟ್ರಾವೆಲ್ ಆದ್ಮೇಲೆ ಅವರು ನಂದು ಇಷ್ಟ, ನಾನು ಇಷ್ಟ ಆದೆ ಅವ್ರಿಗೆ. ಆಮೇಲೆ ಅವ್ರು ಆಯ್ತು ನಾವು ಮಾಡೋಣ ಸೀರೆ ಅಂತ ಹೇಳಿ ಒಪ್ಕೊಂಡ್ರು. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಯ್ತು. ಆಗ್ತಾನೆ ಅಣ್ಣಾಮಲೈ ಸರ್ ರಿಸೈನ್ ಮಾಡಿದ್ರು ಜಾಬ್ಗೆ. 1 month ಆಗಿತ್ತಷ್ಟೇ. ಸೊ ನನಗೆ ಅನ್ನಿಸ್ತು, ಇವನು ವಿಶ್ವಾಸ್ ಬಂದ್ಬಿಟ್ಟು ಒಬ್ಬ ರಿಯಲ್ ಲೈಫ್ ಅಲ್ಲಿ ಹೀರೋ ಆಗಿರ್ತಕ್ಕಂಥವ್ರು, ಇವ್ರಿಗೆ ಜೊತೆಗೆ ಕೋಚ್ ಮಾಡುವಂತವ್ರು, ಅವರು ಒಂದು ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ಆ ತರದವ್ರು ಬೇಕು, ಸಿನಿಮಾ ಇಂಡಸ್ಟ್ರಿ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಬೇಕು ಅಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನನಗೆ ಆಗ ಅಣ್ಣಾಮಲೈ ಸರ್ ನೆನಪಿಗೆ ಬಂದ್ರು. ಒಂದೇ ಒಂದು ಅಪ್ರೋಚ್ ಅಷ್ಟೇ. ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, ವಿಶ್ವಾಸ್ ಅವರು ಅಲ್ಲಿ ಗೆಸ್ಟ್ ಆಗಿದ್ರು, ಅಣ್ಣಾಮಲೈ ಸರ್ ಗೆಸ್ಟ್ ಆಗಿದ್ರು. ಸೊ ಅಲ್ಲಿ ಹೋಗಿ ನಾನು ಜಸ್ಟ್ ಒಂದೇ ಒಂದು ಅಪ್ರೋಚ್ ಮಾಡಿದೆ. ಅವ್ರು ಇಮಿಡಿಯೇಟ್ ಒಪ್ಕೊಂಡು 1 year ಆದ್ಮೇಲೆ ನಮ್ಗೆ ಅವರು ಸಿಕ್ಕಿದ್ದು. ಅಷ್ಟೊಳಗಡೆ ಬದಲಾವಣೆಗಳಾಗಿತ್ತು, ಅವ್ರ ರಾಜಕೀಯ ಅದು ಇದು ನಮ್ಗೆ ಗೊತ್ತೇ ಇರ್ಲಿಲ್ಲ ಅದೆಲ್ಲ. ಆಮೇಲೆ ಶೂಟಿಂಗಿಗೆ ಬಂದ್ರು. ನಮಗೆ ಅಣ್ಣಾಮಲೈ ಅವ್ರು ಸಿಕ್ಕಿದ್ದು ಕೇವಲ 1.5 ದಿನ ಅಷ್ಟೇ. ಅವ್ರು ಆಲ್ರೆಡಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರು. ಆ 1.5 ದಿನದಲ್ಲಿ ನಾವು ಒಂದು ಸಾಂಗು 5 ಸೀನು ಮಾಡ್ಬಿಟ್ವಿ. ಅಣ್ಣಾಮಲೈ ಸರ್ ಅವ್ರ ಮೆಮೊರಿ ಪವರ್ ಹೇಗೆ ಅಂತ ಅಲ್ಲಿ ನಮಗೆ ಗೊತ್ತಾಯ್ತು. ಎಲ್ಲ ಇದ್ದಂತ ಸೆಟ್ ಅಲ್ಲಿ ಇದ್ದಂತವ್ರಿಗೆ 2 ಪೇಜ್ ಡೈಲಾಗ್ ನ ಸಿಂಗಲ್ ಟೇಕ್ ಅಲ್ಲಿ 2 ಟೇಕ್ ಮಾಡಿದೀವಿ. 2 ಟೇಕ್ ಅನ್ನು ಸಿಂಗಲ್ ಟೇಕ್ ಅಲ್ಲಿ ಮಾಡಿದ್ದಾರೆ. ಅಷ್ಟೊಂದು ಮೆಮೊರಿ ಇರ್ತಕ್ಕಂಥ ಅಣ್ಣಾಮಲೈ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. 1 ರೂಪಾಯಿನೂ ತಗೊಳ್ದೆ ಅವರೇ ಪಾಪ ಇಂಟ್ರೆಸ್ಟ್ ಆಗಿ ಬಂದು ವಿಶ್ವಾಸಕ್ಕೋಸ್ಕರ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಇದು ನಮ್ಗೆ ತುಂಬಾ ಖುಷಿ ಆಗ್ತದೆ. ಅದೇ ರೀತಿ ತುಂಬಾ ಜನ, ಮತ್ತೆ ನಮ್ಮ ಇನ್ನೊಬ್ರು ಇದರಲ್ಲಿ ಎಲ್ಲ ಸಾಧಕರೇ ಇದ್ದಾರೆ. ತುಂಬಾ ಜನ ಫಸ್ಟ್ ಟೈಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ನಿ. ಶಿಲ್ಪಾ ಮಂಗಳೂರು ಅಂತ ಹೇಳ್ಬಿಟ್ಟು ಅವರು ಸ್ಟ್ರೀಟ್ ಅಲ್ಲಿ ಒಂದು ರೊಟ್ಟಿ ಮನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ರೊಟ್ಟಿ ಮನೆ. ಅದನ್ನು ನೋಡಿ ಅವರು ಫೇಮಸ್ ಆಗಿದ್ದು, ಮತ್ತೆ ಅವರ ಒಂದು ಅಚೀವ್ಮೆಂಟ್ ನೋಡ್ಬಿಟ್ಟು ಮಹೇಂದ್ರ ಸರ್, ಆನಂದ್ ಮಹೇಂದ್ರ ಅವ್ರು ಕರೆಸ್ಬಿಟ್ಟು ಅವರಿಗೆ ಒಂದು ನ್ಯಾಷನಲ್ ವುಮೆನ್ಸ್ ಡೇ ದಿವಸ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿ ಅವರಿಗೆ ಒಂದು ಟ್ರಕ್ ಗಿಫ್ಟ್ ಕೊಟ್ಟಿದ್ದಾರೆ. ಆ ಮೇಡಮ್ ಅವರು ಸಹ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ನಮ್ಮ ಶಿಲ್ಪಾ ಮೇಡಮ್ ಅವರು. ಆಮೇಲೆ ಕರೀತೀವಿ, ಅವರು ಬಂದಿದ್ದಾರೆ. ಈ ತರ ತುಂಬಾ ಜನ ಹೊಸಬ್ರನ್ನ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಸಿದ್ದೀನಿ. ಒಂದು ನಮ್ಗೆ ಹೊಸಬ್ರ ಹತ್ರ ಮಾಡೋದಕ್ಕೆ ನನಗೆ ಭಯ ಇಲ್ಲ, ಯಾಕಂದ್ರೆ ನಾನು 18 ವರ್ಷ ತುಂಬಾ ಇಂಡಸ್ಟ್ರಿಯಲ್ಲಿ ತುಂಬಾ ಸಿನಿಮಾಗಳಿಗೆ ವರ್ಕ್ ಮಾಡಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಣ್ಣಾಮಲೈ ಸರ್ ಆದ್ರೂ ಬಿಡ್ಲಿಲ್ಲ, ವಿಶ್ವಾಸ ಆದ್ರೂ ಆಕ್ಟಿಂಗ್ ಗೊತ್ತಿಲ್ಲ ಅಂದ್ರೂ ಬಿಡ್ಲಿಲ್ಲ. ಬರೀ 30 ದಿನದಲ್ಲಿ ಇಷ್ಟು ಸಿನಿಮಾನ ನಾವು ಶೂಟ್ ಮಾಡಿದೀವಿ. ಅಷ್ಟಿದೆ ಸರ್, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಸಿನಿಮಾ ಕಂಟೆಂಟ್ ಒಂಚೂರು ಹೇಳಿದ್ರೆ ಅದೇನು ಅರೇಬಿಯನ್ ಸಿಟಿ ಅಲ್ಲ ಏನು? ಅರಬ್ಬಿ ಕತೆ ಬಂದ್ಬಿಟ್ಟು ಅರಬ್ಬಿ
ಸಮುದ್ರದ ಒಂದು ಐಲ್ಯಾಂಡ್ ಅಲ್ಲಿ ನಡೀತಕ್ಕಂತ ಒಂದು ಕತೆ. ಆ ಅರಬ್ಬಿ ಸಮುದ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಹೀರೋ ಹೋಗ್ಬಿಟ್ಟು ಅಲ್ಲಿ ಲಾಕ್ ಆಗ್ತಾರೆ. ಅಲ್ಲಿಂದ ಆಚೆ ಬಂದು ಸೊ ಅವ್ರ ಗುರಿ ಇರುತ್ತೆ ಒಂದು ದೇಶಕ್ಕೆ ಆಡ್ಬೇಕು ಅಂತ ಹೇಳಿ. ಸೊ ಅದನ್ನ ಹೇಗೆ ಸಾಧನೆ ಅವರು ಮಾಡ್ತಾರೆ, ಅಲ್ಲಿ ಹೋಗಿ ಹೇಗೆ ಲಾಕ್ ಆಗ್ತಾರೆ, ಏನಕ್ಕೆ ಆಗ್ತಾರೆ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಲೈಫಲ್ಲಿ ಮುಂದೆ ಬರೋದಕ್ಕೆ. ಅರಬ್ಬಿ ಸಮುದ್ರ ತರನೇ ಹೀರೋ ಜೀವನ ಇದೆ ಸರ್. ಅವರು ಇದು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಗೆದ್ದು ಆಚೆ ಬರ್ತಾರೋ ಜೀವನದಲ್ಲಿ ಅದೇ ರೀತಿ ಅವ್ರು ಗೆದ್ದು ಆಚೆ ಬರ್ತಾರೆ. ಸೊ ಅವೆರಡನ್ನು ಸಿಮ್ಯಾಲಿಟಿ ಇಟ್ಕೊಂಡು ನಾನು ಅರಬ್ಬಿ ಅಂತ ಹೇಳ್ಬಿಟ್ಟು ಒಂದು ಯೂನಿವರ್ಸಲ್ ಟೈಟ್ಲ್ ಬೇಕು, ಮತ್ತೆ ಎಲ್ಲಾ ಲ್ಯಾಂಗ್ವೇಜ್ಗೂ ಸೂಟ್ ಆಗುವಂತ ಒಂದು ಟೈಟ್ಲ್ ಬೇಕು ಅಂತ ಹೇಳ್ಬಿಟ್ಟು ಅರಬ್ಬಿ ಅಂತ ಟೈಟ್ಲ್ ಇಟ್ಟೆ ಸರ್. ಈಗ ಯಾವ ಹಂತದಲ್ಲಿದೆ ಸರ್ ಸಿನಿಮಾ ರೆಡಿ ಇದೆ. ಸಿನಿಮಾ ರೆಡಿಯಾಗಿ ಒನ್ ಇಯರ್ 2 ಇಯರ್ ಆಯ್ತು. ಒಂದು 2 ರೀಸನ್ಸ್ ಇಂದ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ. ಒಂದು, ಅಣ್ಣಾಮಲೈ ಸರ್ ಅವರು ಅಲ್ಲಿ ಪಾಲಿಟಿಕ್ಸ್ ಹೋದ್ಮೇಲೆ, ಅಲ್ಲಿ ರಾಜಕೀಯ ಇದಾದ್ಮೇಲೆ ನಾವು ಸಿನಿಮಾ ರಿಲೀಸ್ ಮಾಡೋಕ್ಕಾಗ್ಲಿಲ್ಲ. ಮತ್ತೆ ಇಲ್ಲಿ ಎಲೆಕ್ಷನ್ಸ್ ಬಂತು, ಆ ಟೈಮಲ್ಲೂ ಮಾಡೋಕ್ಕಾಗಿಲ್ಲ. ಸೊ ಈಗ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಯಾವಾಗ ರಿಲೀಸ್ ಅನ್ಕೊಂಡಿದ್ದೀರಿ? ಈಗ ಹಾಲಿಡೇಸ್ ಬರುತ್ತಲ್ಲ ಸರ್, ಏಪ್ರಿಲ್ ಎಲೆಕ್ಷನ್ಸ್ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ. ಯಾವ್ದು ಫೆಸ್ಟಿವಲ್ಸ್ ಕಳಿಸಿಲ್ಲ ಸಿನಿಮಾನ? ಸರ್ ಕಳಿಸಿದ್ದೆ, ನ್ಯಾಷನಲ್ ಅವಾರ್ಡ್ಗೂ ಕಳಿಸಿದ್ದೆ, ಗೋವಾ ಫಿಲಂ ಫೆಸ್ಟಿವಲ್ಗೂ ಕಳಿಸಿದ್ದೆ. ಅಲ್ಲಿ ನೋಡಿದಂಥ ಜೋರಿಗಳೇ ನಮಗೆ ಫೋನ್ ಮಾಡಿ ಹೇಳಿದ್ರು, ನಿಮ್ದು ನಾವು ಸೆಲೆಕ್ಟ್ ಆಗಿತ್ತು, ನೆಕ್ಸ್ಟ್ ಸ್ಟೆಪ್ ಯಾಕೆ ಹೋಗಿಲ್ಲ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಇಲ್ಲಿ ಯಾವುದಕ್ಕೂ ನಾವು ಅಪ್ಲೈನೇ ಮಾಡಕ್ ಹೋಗಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಾರ ಹಾಕೋದಿತ್ತಲ್ಲ ಸರ್, ಅಲ್ಲಿನೇ ಆ ಥರ ಆದ್ಮೇಲೆ ಇನ್ನು ನಮ್ಗೆ ನನ್ನ ನಂಬಿಕೆ ಹೋಯ್ತು, ಬೇಡ ಪರವಾಗಿಲ್ಲ, ನಮ್ಗೆ ವಿಶ್ವಾಸ ಸಾಧನೆ ಮಾಡಿದಾನೆ ಸಾಕು, ಅದಕ್ಕೆ ಎಲ್ರಿಗೂ ಗೊತ್ತಿದೆ, ಜನನೇ ಕೊಡ್ತಾ ಇರ್ಬೇಕಾದ್ರೆ ಈ ಪ್ರಶಸ್ತಿ ಎಲ್ಲ ಯಾಕೆ ಬೇಡ ಅಂತ. ನಾವು ಇಂಡಸ್ಟ್ರಿಯಲ್ಲಿ ಇದ್ವಲ್ಲ, ನೋಡಿದ್ವಲ್ಲ ತುಂಬಾ ವರ್ಷ, ಬೇಡ ಪರವಾಗಿಲ್ಲ ಅಂತ. ಧನ್ಯವಾದಗಳು ಸರ್. ಸಾಮಾನ್ಯ ನಾಯಕ ಎಲ್ಲರಿಗೂ ನಮಸ್ತೆ. ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಆದ್ರೆ ಮೊದಲನೇ ಬಾರಿ ಈ ತರ ಸಿನಿಮಾದಲ್ಲಿ ನಾಯಕ ನಟ, ದೊಡ್ಡ ಜವಾಬ್ದಾರಿ, ಎಲ್ಲರ ಮನ್ಸಿಗೆ ಗೆಲ್ಲೋದಿಕ್ಕೆ ಈ ತರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟ್ ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಬಹಳ ಕಷ್ಟಪಟ್ವಿ. ಸಿನಿಮಾದಲ್ಲಿ ಬಹಳ ಏರಿಳಿತಗಳಾಯ್ತು, ಕೋವಿಡ್ ಬಂತು, ಶೂಟಿಂಗ್ ನಿಂತೋಯ್ತು. ಅಣ್ಣಾಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಅವ್ರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವ್ರ ಕಮಿಟ್ಮೆಂಟ್ ಆದ್ಮೇಲೆ ಬರ್ತೀನಿ ಅಂದ್ಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡಂಗಿಲ್ಲ, ಏನು ಇದ್ರ ಬಗ್ಗೆ ಹೇಳೋಂಗಿಲ್ಲ. ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವಾಗ ನಾವು ತುಂಬಿಸೋದು ಏನ್ ಕತೆನೋ, ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು. ನನ್ನ ಬಗ್ಗೆ ತಿಳ್ಕೊಂಡಿ ಕೂಡ ಅವರು. ಸರಿ, ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರು ನೆನ್ಸ್ಕೊಂತೀನಿ, ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಬಹಳನೇ ಕಷ್ಟ. ಸಡನ್ ಆಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂತ ನಮ್ಮ ಕ್ಯಾಮರಾಮ್ಯಾನ್ ಆನಂದ್ ಅವ್ರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆಕ್ಟಿಂಗ್ ಬರ್ತಿಲ್ಲ. ಯಾಕಂದ್ರೆ ನನ್ಗೆ ಅನುಭವ ಇಲ್ಲ. ಇಲ್ಲಿ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕಾ, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ, ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು 100 ಸಲ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನ ಕಲ್ತಿ ಮಾಡ್ತಿದ್ದೆ. ಇದು ಸಿನಿಮಾ, ಇದು ಹೊಸದು ನನಗೆ ಆಕ್ಟಿಂಗ್ ಎಲ್ಲಾನು. ಸೊ ಬಹಳನೇ ಕಷ್ಟ ಆಯ್ತು. ಒಂದೊಂದು ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬಾ. ಮತ್ತೆ ಬಹಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ. ಹೇಳ್ಕೊಂತ ಹೋದ್ರೆ ಇಲ್ಲಿವರೆಗೂ ನಾನ್ ಕಂಡಂಗೆ, ನೀವು ಕಂಡಂಗೆ ಈ ತರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿವರೆಗೂ ಏನೇನ್ ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ತೋರಿಸಿರ್ತಾರೆ. ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗ್ಲಿ, ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ. ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ಇದು ದೊಡ್ಡ ಅವಕಾಶ. ಮತ್ತೆ ನನ್ನಂತ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಏನೋ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತಿನ ದಿನ ಪ್ರೊಡ್ಯೂಸರ್ ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟು ಸರ್ ಒಂದೊಂದು ದಿನಾನು ಎಷ್ಟೆಷ್ಟೋ ಕಣ್ಮುಂದೆ ಖರ್ಚಾಗ್ತಿತ್ತು. ಹೆಚ್ಚು ಕಮ್ಮಿ 30-35 ದಿನ ಶೂಟಿಂಗ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟೋ 100 ಕನಸು ಈಚೆ ಬರಬೇಕು ಸಿನಿಮಾ ಅಂತ. ಎಲ್ಲ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನನ್ನಂತ ಇನ್ನ ಹಲವಾರು ಪ್ರತಿಭೆಗಳಿಗೆ ಅವಕಾಶ ಸಿಗ್ಲಿ. ನಾಯಕ ನಟನಾಗಿ ಸಿಕ್ಕಿದ್ದೆ ನನಗೆ ಬಹಳ ಗರ್ವ ಮತ್ತೆ ಗೌರವ ಮತ್ತೆ ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ. ಏನೋ ನಿಮ್ಮ ಮನ್ಸಿಗೆ ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಿನಿಮಾ ಮುಂದೆ ಬರುತ್ತೆ. ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವಾಸ, ಈ ಸಿನಿಮಾನಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ನಿಮ್ಮಿಂದ? ಸರ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅವನಲ್ಲಿರೋ ಫೈರ್ನ ಈ ಸಿನಿಮಾದಲ್ಲಿ ನೋಡ್ತೀವಿ. ಮತ್ತೆ ನನ್ನ ದಿನನಿತ್ಯ ಜೀವನದಲ್ಲಿ ಯಾವ ರೀತಿ ನನ್ನ ಒಂದು ದಿನನಿತ್ಯ ಕೆಲಸ ಯಾವ ರೀತಿ ಇರುತ್ತೋ ಆ ರೀತಿ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಪಬ್ಲಿಕ್ಗೆ ಕಾಣಕ್ಕೆ ಇಷ್ಟಪಡ್ತೀನಿ. ಇನ್ನ ಹೆಚ್ಚಿಗೆ ಇದೆ ಸರ್ ಹೇಳಕ್ ಹೋದ್ರೆ. ನನ್ನ
ಕೋಪ ಎಲ್ಲ, ದೇವ್ರ ಮೇಲೆ ಕೋಪ ಎಲ್ಲಾನು ತೋರಿಸ್ತೀನಿ. ಹಿಂಗ್ ಯಾಕೆ ಕೊಟ್ಟೆ ನನಗೆ ಭಗವಂತ ಈ ತರ ಒಂದು ಶಿಕ್ಷೆ, ನಾನೇನ್ ಕಮ್ಮಿ ಮಾಡಿದೀನಿ, ಏನ್ ತಪ್ಪು ಮಾಡಿದೀನಿ ಅಂತ ಕಿರ್ಚಾಡ್ತೀನಿ, ಹೊಟ್ಟೆ ಶೂಗಿ ನರಳಾಡ್ತೀನಿ, ಬಹಳ ಇದೆ. ನನ್ನ ಒಂದು ಪ್ರೆಸೆಂಟ್ ಸಿಚುವೇಶನ್, ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಆಗ್ಲಿಕ್ಕೆ ಏನೇನು ಚಾಲೆಂಜಸ್ ಫೇಸ್ ಮಾಡಬೇಕು, ಲೈಕ್ ಬಟ್ಟೆ ತೆಗೆಯೋದು ಆಗ್ಲಿ, ಹಾಕೊಳ್ಳೋದಾಗ್ಲಿ, ಸೊಸೈಟಿ ನನ್ನನ್ನು ನೋಡೋ ರೀತಿ ಆಗ್ಲಿ, ನೇಚರ್ ನನ್ಗೆ ಏನ್ ಮಾಡ್ಕೊಡ್ತು ಅನ್ನೋದಾಗ್ಲಿ, ಒಂದೊಂದು ಹಂತವಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ರೀಚ್ ಆಗುತ್ತೆ ಜನಕ್ಕೆ, ನೋಡ್ಬೋದು, ಬ್ಲೆಸ್ ಮಾಡಿ ಅಂತ ಬಯಸ್ತೀನಿ ಎಲ್ಲರ ಮುಂದೆ. ನನ್ನ ಲೈಫ್ ಬಗ್ಗೆ ಹೇಳಕ್ ಬಂದ್ರೆ ಮೇಡಮ್, ಪ್ರೆಸೆಂಟ್ ನನ್ನ ಆಕಾರ ಏನಿದೆಯೋ ಸಿನಿಮಾನು ಅದೇನೆ. ಸಿನಿಮಾದಲ್ಲಿ ನನ್ನ ಆಕಾರ ಮುಚ್ಚುಮರೆ ಇಲ್ಲ, ಓಪನ್ ಅಪ್ ಆಗಿದೆ. ನನ್ನ ಲೈಫ್, ನನ್ನ ಜರ್ನಿ, ನನಗೆ ಈ ಒಂದು ಆಕಾರ 25 ವರ್ಷದಿಂದ ಇದೆ. ಸಿನಿಮಾದಲ್ಲಿ ನಾನು 25 ವರ್ಷ ಜರ್ನಿ ನಾನು 1-2 ಅವರಲ್ಲಿ ನೋಡ್ತೀರಾ. ಕಂಪ್ಲೀಟ್ ನನ್ನ ಒಂದು ಬಯೋಪಿಕ್ ಅಂತಲ್ಲ ಅಲ್ಲ, ನನ್ನ ಸ್ಟ್ರಗಲ್ಸ್, ಹಾರ್ಡ್ ವರ್ಕ್ ಮೈನ್ ಅದೇ ಅಲ್ವಾ ಜನಕ್ಕೆ. ಇವತ್ತಿನ ದಿನ ನಾನೊಬ್ಬ ಇಂಟರ್ನ್ಯಾಷನಲ್ ಪ್ಯಾರಾ ಸ್ವಿಮ್ಮರ್, 9 ಇಂಟರ್ನ್ಯಾಷನಲ್ ಮೆಡಲ್ ತಗೊಂಡಿದ್ದೀನಿ, 21 ನ್ಯಾಷನಲ್ ಮೆಡಲ್, ಸುಮಾರು ಅವಾರ್ಡ್ಸ್ ಎಲ್ಲ ಆಗಿದೆ. ಇದು ಸುಲಭ ಅಲ್ಲ. ಈ ರೀತಿ ಒಂದು ಚೇಂಜ್ ಅವ್ರು ಬರಬೇಕು ಅಂತ ಹೇಳಿದ್ರೆ ಬೈ ಬರ್ತ್ ನಾನು ಈ ರೀತಿ ಅಲ್ಲ. ಇದೆಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಾನು ಎಷ್ಟೇ ಹೇಳಿ ಏನೇ ಬಂದ್ರೂ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರೋದು ನನ್ನ ಸೌಭಾಗ್ಯ. ಇದು ನನ್ನ ಪಾತ್ರ ಬಹಳನೇ ಇಂಪಾರ್ಟೆಂಟ್ ಅಂತ ಬಯಸ್ತೀನಿ. ಈ ಒಂದು ಪಾತ್ರ ನನ್ನ ಲೈಫ್ ಸಿಕ್ಕಿರೋದು. ಇನ್ನ ಹೆಚ್ಚಿನ ಜನ ಇದ್ದಾರೆ, ಅವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಅವರು ಹಂಚ್ಕೊಳ್ಳೋದು, ಹೇಳ್ಕೊಳ್ಳೋದು ತುಂಬಾ ಇದೆ. ಅದೇ ನಾವು ಪ್ರತ್ಯೇಕವಾಗಿ ಹೇಳೋದ್ ಬೇಕಾಗಿಲ್ಲ, ನಮ್ಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋದು. ಎಲ್ಲ ನಮ್ಮ ಸೀನಿಯರ್ಸ್ ಯಾರಿದಾರೋ ಅವರೆಲ್ಲ ಇದನ್ನೇ ಹೇಳೋದು. ಅವಕಾಶ ಸಿಕ್ಕಿದ್ರೆ ನಾವೇನೋ ಅಂತ ಪ್ರೂವ್ ಮಾಡ್ಕೊಂತೀವಿ. ಇವಾಗ ಸಿಕ್ಕಿದೆ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಬಯಸ್ತಾ ಇದ್ದೀನಿ. ವಿಶ್ವಾಸ್ ಅವ್ರೆ, ಸರ್, ಈ ಒಂದು ಕೈಯಾರು ಆರ್ಟಿಫಿಷಿಯಲ್ ಆಗಿ ಫಿಕ್ಸ್ ಮಾಡ್ತಾರಲ್ಲ, ಅದಕ್ಕೇನು ಪ್ರಯತ್ನ ಪಡ್ಲಿಲ್ಲ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ಬಿಲೋ ಎಲ್ಬೋ ಇದ್ರೆ ಹ್ಯಾಂಡ್ಸ್ ಏನಾರೆ ಅದು ಹಾಕೋಬಹುದು, ಏನೋ ಉಪಯೋಗ ಇದೆ ಅದರಿಂದ. ನಂದು ಎಬೋ ನೀ ಇರೋದ್ರಿಂದ, ಸೊ ಎಲ್ಬೋ ಇರೋದ್ರಿಂದ ಸ್ವಲ್ಪ ಯೂಸ್ಲೆಸ್. ಹಾಕಿದ್ರು ನಾನು ಊಟ ನಾನು ತಿನ್ಲಿಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳ್ಳಿಕ್ಕಾಗಲ್ಲ. ಅದೇ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಶಕ್ತಿ ಕೊಡ್ತಾನೆ ಅಂತಾರಲ್ಲ, ಆ ರೀತಿ 2 ಕೈ ಕಿತ್ಕೊಂಡ್ರು 2 ಕಾಲಲ್ಲಿ ನನ್ನ ಕೆಲಸ ನಾನೆಲ್ಲ ಮಾಡ್ಕೊಂತೀನಿ. ಸಿನಿಮಾದಲ್ಲೂ ಇದೆ, ನಾನು ಅಡಿಗೆ ಮಾಡೋದು ಇದೆ, ನಾನು ಬಟ್ಟೆ ಹಾಕೊಳ್ಳೋದು ಇದೆ. ಈ ತರ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂತಲ್ಲ, ಈ ತರ ಒಂದು ಪ್ರಶ್ನೆಗಳಿಗೆ ಉತ್ತರ ಆ ಸಿನಿಮಾದಲ್ಲಿ 100 ಇದೆ. ಥ್ಯಾಂಕ್ ಯು. ಇನ್ನೇನ ಪ್ರಶ್ನೆ ಇದೆಯಾ? ಏನಿಲ್ಲ, ನಿಮ್ ಲೈಫ್ ಚೆನ್ನಾಗಿರ್ಲಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇನ್ನು ಕಂಬದ ರಂಗಯ್ಯನವರೇ. ನಮಸ್ಕಾರಗಳು. ಮೊದಲಿಗೆ ನನ್ನ ಪ್ರೀತಿಯ ಗುರುಗಳಾದ ಡಾಕ್ಟರ್ ಹಂಸಲೇಖ ಸರ್ಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಯಾಕೆಂದ್ರೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ನನಗೆ. ಅವರ ಶಿಷ್ಯನಾಗಿ ಒಂದು 12 ವರ್ಷ ಅವರು ಸುಮಾರು ಸಿನಿಮಾಗಳಿಗೆ ಸಾಹಿತ್ಯ ಸಂಗೀತ ಅವ್ರ ಜೊತೆಲಿ ಕೆಲಸ ಮಾಡಿದ್ದ ಒಂದು ಅದೃಷ್ಟ. ಆ ಒಂದು ಅದೃಷ್ಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಅವರು. ನನ್ನ ಒಂದು ವೇದಿಕೆಯಲ್ಲಿ ನೋಡಿದ್ರೆ, ಅವರ ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾಗ ಬಂದು ನೋಡಿ, ತುಂಬಾ ಚೆನ್ನಾಗಿ ಹಾಡ್ತೀರಾ, ಯಾಕೆ ಮ್ಯೂಸಿಕ್ ಎಲ್ಲ ಮಾಡಬಾರ್ದು, ನೀವು ಹೆಂಗೋ ಹಂಸಲೇಖ ಸರ್ ಹತ್ರ ಎಲ್ಲ ಇದ್ದೀರಾ ಅಂತ ಕೇಳಿದ್ರು. ಖಂಡಿತ ಮಾಡ್ತೀನಿ ಅಂತಂದೆ. ಅವತ್ತೇ ಪ್ರಾಮಿಸ್ ಮಾಡಿದ್ರು, ನನ್ನ ಸಿನಿಮಾ ಮಾಡಿದ್ರೆ ನೀವೇ ನನಗೆ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಅಂತ. ಖಂಡಿತ ಮ್ಯೂಸಿಕ್ ಮಾಡೋಕೆ ನನ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ರಾಜ್ಕುಮಾರ್ ಅವರಿಗೆ. ವಿಶೇಷವಾಗಿ ನಮ್ಮ ವಿಶ್ವಾಸ ಅವ್ರು ನೋಡಿದಾಗ ನಿಜವಾಗ್ಲೂ ನನಗೆ, ನಾವೇನು ನಮ್ಮ ಕಡೆನೇ ಏನು ಸಹಾಯ ಮಾಡಕ್ಕಾಗಲ್ಲ, ಅವನ್ನ ಅಯ್ಯೋ ಅಂತ ಕರುಣೆ ತೋರ್ಸೋದ್ ಬೇಡ, ಅವರ ಬದುಕಿಗೆ ನಾವೆಲ್ಲರೂ ಸೇರಿ ಒಂದು ಕೈ ಜೋಡಿಸಿ ಮುಂದಿನ ದಿನ ಅವರು ಸ್ವತಂತ್ರವಾಗಿ ಜೀವನ ಮಾಡ್ಲಿ, ಸ್ವತಂತ್ರವಾಗಿ ಬದುಕ್ಲಿ, ಅವ್ರನ್ನ ನೋಡಿ, ಅವ್ರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ನೋಡಿ ಇನ್ನೂ ಅವ್ರ ತರ ಎಷ್ಟೋ ಜನ ಇದ್ದಾರೆ, ಅವರೆಲ್ಲರಿಗೂ ಒಂದು ಸ್ಫೂರ್ತಿ ಬರ್ಲಿ ಅಂತ ಹೇಳಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ವಿ. ಬಹಳ ಪ್ರೀತಿಯಿಂದ ಮಾಡಿದ್ವಿ ಎಲ್ಲರೂ. ನಮ್ಮ ಸಿನಿಮಾದಲ್ಲಿ 2 ಹಾಡಿದೆ. ಒಂದನ್ನ ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ, ಮತ್ತೊಂದನ್ನ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ. ನಮ್ಮ ರಾಜೇಶ್ ಕೃಷ್ಣ ಸರ್ ಬಹಳ ಪ್ರೀತಿಯಿಂದ ಬಂದು ಅವರು ಹಾಡ್ಕೊಟ್ರು. ತುಂಬಾ ಚೆನ್ನಾಗಿದೆ ಸಾಂಗ್ಸ್, 2 ಸಾಂಗ್ಸ್. ಈಗ ಒಂದು ವಿಡಿಯೋ ಸಾಂಗ್ ನೋಡಿದ್ರೆ, ಇನ್ನೊಂದು ರಾಜೇಶ್ ಕೃಷ್ಣ ಸರ್ ಹಾಡಿದ್ದಾರೆ. ಅದು ಬಹಳ ಅದ್ಭುತವಾಗಿದೆ, ತುಂಬಾ ಎಮೋಷನ್ ಇರತಕ್ಕಂಥ ಸಾಂಗ್ ಅದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ಹಾಡುಗಾರರಾಗಿ ನೀವು ಹಾಡು ಹೇಳಿಲ್ವಲ್ಲ, ಯಾಕೆ? ಸರ್, ನಾನು ಹಾಡ್ಬೋದಿತ್ತು, ಆದ್ರೆ ಆ ಸಿಚುವೇಶನ್ಗೆ ನನ್ನ ವಾಯ್ಸು ಎಲ್ಲೂ ಬೇಡ ಅನ್ನಿಸ್ತು ನನಗೆ. ನೋಡಿದೆ ಒಂದು ತುಂಬಾ ಪ್ಯಾಥೋ ಸಾಂಗ್ ಇದೆ, ಒಂದು ಚಿಕ್ಕ ಮಗು ಮತ್ತೆ ನಮ್ಮ ಹೀರೋ ಜೊತೆ ತುಂಬಾ ಸಂಬಂಧವನ್ನ ಬೆಸೆಯುವಂತ ಒಂದು ಸಿಚುವೇಶನ್ಗೆ ರಾಜೇಶ್ ಕೃಷ್ಣ ಸರ್ ವಾಯ್ಸ್ ತುಂಬಾನೇ ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು.
ಮತ್ತೆ ಇನ್ನೊಂದು ಈ ಫೋರ್ಸ್ ಆಗಿರೋದು ಅವರಿಗೆ ಒಂದು ಸ್ಪಿರಿಟ್ ತುಂಬುವಂತ ಸಾಂಗು ನಮ್ಮ ಚಂದನ್ ಶೆಟ್ಟಿ ಅವ್ರದ್ದು ವಾಯ್ಸ್ ಅವರಿಗೆ ಓಕೆ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಪರವಾಗಿಲ್ಲ, ನಾನು ಹಾಡದೇ ಇದ್ರು ಪರವಾಗಿಲ್ಲ, ನಮ್ಮ ಸಿನಿಮಾ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾನು ಹಾಡದೇ ಇದ್ರು ಪರವಾಗಿಲ್ಲ ಅಂತ ಬೇರೆ ಕೈಲಿ ಹಾಡಿಸಿದ್ದೀನಿ ಸರ್. ಮ್ಯೂಸಿಕ್ ಮಾತ್ರ ರೀ ರೆಕಾರ್ಡಿಂಗ್ ಎಲ್ಲ ನಾನೇ ಮಾಡಿದ್ದೀನಿ. ಫುಲ್ ಇಡೀ ಸಿನಿಮಾಗೆ ಹಿನ್ನೆಲೆ ಸಂಗೀತ ಮತ್ತೆ ಮ್ಯೂಸಿಕ್ ಎಲ್ಲ ಟೋಟಲಿ ನಾನು ಪೂರ್ತಿ ಮಾಡಿದ್ದೀನಿ ಸರ್. ನಿಮ್ಮ ಗುರುಗಳು ಏನಂತ ಹೇಳಿದ್ರು? ನಮ್ಮ ಗುರುಗಳು ಬಹಳ ಹೆಮ್ಮೆ ಪಟ್ರು. ಅವ್ರು ಕೇಳ್ಬೇಕಾ, ಚೆನ್ನಾಗಿ ಮಾಡಿದ್ಯಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಪರವಾಗಿಲ್ಲ, ನನ್ನ ಎದುರಿಗೆ ಕೂತ್ಕೊಂಡು ಒಂದೆರಡು ಏನಾದ್ರು ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು, ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡುವಂತ ತುಂಬಾ ಹಾರೈಸಿದ್ರು, ತುಂಬಾ ಆಶೀರ್ವಾದ ಮಾಡಿದ್ರು ಅವರು. ಸರ್ ಓನ್ ಸ್ಟುಡಿಯೋ ಎಲ್ಲಿ ಬರೋಣ ಸರ್, ನಿಮ್ಮಂತರ ಎಲ್ಲ ಸಪೋರ್ಟ್ ಮಾಡ್ರೆ ನಾಳೆ ದಿವಸ ದೊಡ್ಡ ಸ್ಟುಡಿಯೋನೇ ಮಾಡ್ತೀನಿ ಬಿಡಿ ಸರ್, ಎಲ್ಲ ನೀವೇ ಸಪೋರ್ಟ್ ಮಾಡ್ಬೇಕು ಸರ್. ಅದೇ ಸರ್, ಬರವಣಿಗೆಗಿನ್ನ ಬೇಕಾ ಸರ್, ಬರವಣಿಗೆಗಿರೋ ಶಕ್ತಿ ಹಿಂಗ್ ಮಾಡಾಕ್ ಬಿಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಹಿಂಗಿರ ನಿಂಗ್ ತಗೊಳ್ಬಹುದು, ಹಿಂಗಿರ ನಿಂಗ್ ತಗೊಳ್ಬಹುದು ಸರ್. ನಿಮ್ಮ ಬರವಣಿಗೆಗೆ ಅಂತ ಶಕ್ತಿ ಇದೆ, ಆ ಬರವಣಿಗೆ ಶಕ್ತಿ ನಮ್ಮಂತರ ಎಲ್ಲರಿಗೂ ಸ್ಫೂರ್ತಿ ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆನಂದ್, ನಿಮ್ಮ ಅನುಭವ? ರಾಜ್ಕುಮಾರ್ ಅವರು ಈ ಸಬ್ಜೆಕ್ಟ್ ಇದೆ ಇಂಟಿಮೆಂಟ್ ಇದಾಗ್ಬಿಟ್ಟು ತುಂಬಾ ಒಳ್ಳೆ ಹುಡುಗ, ಏನದೆಲ್ಲ ಕೇಳಿ ಚೆನ್ನಾಗಿ ಮಾಡ್ದ. ಅವ್ನಿಗೆ ಹೇಳ್ಕೊಡೋದೇ ಒಂದು ದೊಡ್ಡ ವಿಷಯ ಆಗಿತ್ತು, ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ವರ್ಕು ಒಳ್ಳೊಳ್ಳೆ ಲೊಕೇಶನ್ ಅದು ಮಾಡಿದೀವಿ. ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಹೇಳ್ಬೇಕು, ಡೈರೆಕ್ಟರ್ಗೆ ತುಂಬಾ ಕಷ್ಟಪಟ್ಟು ಅವರೇ ಫುಲ್ಲು ಒಬ್ಬರೇ ಸೋಲೋ ಎಲ್ಲದಕ್ಕೂ ಅವರೇ ಓಡಾಡ್ಕೊಂಡು ಬೇರೆಯವ್ರು ಯಾರಿಗೂ ಕೆಲಸ ಕೊಡದೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ, ಆಮೇಲೆ ಮಾಧ್ಯಮ ಹಿರಿಯರಿಗೆ, ಆಗದ ಎಂದು ಕೈಕಟ್ಟು ಕುಳಿತರೆ ಸಾಗದ ಕೆಲಸವು ಮುಂದೆ. ಈ ಚಿತ್ರಕ್ಕೆ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಸಿಗ್ನಲ್ ಅಲ್ಲಿ ನೋಡಿರ್ತೀವಿ, ಕೈ ಕಾಲು ಗಟ್ಟಿಗಿದ್ದೂ ಕೂಡ ಬೇರೆ ರೀತಿಯನ್ನು ಬೇಡ್ತಾ ಇರ್ತಾರೆ. ಅಂತ ವಿಶ್ವಾಸ ನಿಜವಾಗ್ಲೂ ಒಂದು ಮಾದರಿ ಅಂತ ಹೇಳ್ಬೋದು, ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ನಾವು ನಿಜವಾಗ್ಲೂ ಅನುಕಂಪ ಅಂತೂ ತೋರಿಸ್ಬಾರ್ದು ಯಾರನ್ನು ಕೂಡ. ಇನ್ನು ನಮ್ಗೆ ಏನಂದ್ರೆ ವಿಲ್ ಪವರ್ ಕೊಡ್ಬೇಕು. ಆಮೇಲೆ ಆಕ್ಚುಲಿ ನಾವೇನು ಇಲ್ಲೆಲ್ಲ ಇದೀವಿ, ಎಲ್ಲಾಗಿನ ಜಾಸ್ತಿ ಸಾಧನೆ ಮಾಡಿರೋರು ವಿಶ್ವ. ನಿಜವಾಗ್ಲೂ ಅದು ರಿಯಲಿ ಗ್ರೇಟ್. ಈ ಸ್ಟೇಜ್ ಅಲ್ಲಿ ಇಬ್ರು ರಿಯಲ್ ಹೀರೋ ಇದ್ದಾರೆ ಅಂತ ಹೇಳ್ಬೋದು. ಒಂದು ವಿಶ್ವ, ಆಮೇಲೆ ಇನ್ನೊಂದು ರಿಯಲ್ ಪೊಲೀಸ್ ಆಫೀಸರ್ ಸರ್. ಆಮೇಲೆ ಇನ್ನೂ ಒಂದು ಈ ಚಿತ್ರಕ್ಕೆ ಆಕ್ಚುಲಿ ಒಂದು ಏನಂತೀವಿ, ಕತೆ ಮಾಡಿ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು. ಆಮೇಲೆ ವಿಜಯ್ ಸರ್ ಹೇಳ್ತಾ ಇದ್ರು ಆಕ್ಚುಲಿ ಈ ವಿಷಯದ ಬಗ್ಗೆ, ಹೇಗೆ ಈ ಕತೆ ಓಕೆ ಆಯ್ತು, ಆಮೇಲೆ ಅವ್ರ ಮ್ಯಾಗಝಿನ್ ಅಲ್ಲಿ ಹಾಕಾದ್ಮೇಲೆ ನಿರ್ಮಾಪಕರು ಬಂದ್ರು ಅಂತ. ಈ ಬರೀ ಸ್ಟಾರ್ಸ್, ಕೆಲವರು ನಾವು ಹೇಳ್ತೇವಲ್ಲ ಈ ಸ್ಟಾರ್ ಮೇಕರ್ಸ್, ಆಮೇಲೆ ಸ್ಟಾರ್ ಡೈರೆಕ್ಟರ್ಸ್ ಅಂತ, ನೀವು ಒಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡಿದಿರಿ ಅದನ್ನ ಹೇಳ್ಬೋದು. ಯಾಕಂದ್ರೆ ಸ್ಟಾರ್ ಹೀರೋಗಳನ್ನ ಇಟ್ಕೊಂಡು ಮಾಡೋದು ಈಸಿ ಸಿನಿಮಾಗಳು, ಅಂತದ್ರಲ್ಲಿ ಈ ರೀತಿ ಒಂದು ಚಾಲೆಂಜಿಂಗ್ ಆಗಿ ಮಾಡಿ, ಆಮೇಲೆ ನಿರ್ಮಾಪಕರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಈ ರೀತಿ ಚಿತ್ರನ ಧೈರ್ಯವಾಗಿ ಬಂದ್ರೆ ಮಾಡೋಣ, ಏನ್ರಿ ಅದು ಅವ್ರು ಮಾಡ್ಬೋದಾಗಿತ್ತು, ದೊಡ್ಡ ದೊಡ್ಡ ಸ್ಟಾರ್ಗಳು ಅಥವಾ ಇನ್ನೂ ಬೇರೆ ಯಾವ ರೀತಿ ಆದ್ರೂ ಸಿನಿಮಾ ಮಾಡ್ಬೋದಾಗಿತ್ತು ಕಮರ್ಷಿಯಲ್ ಆಗಿ. ಬಟ್ ಅವ್ರಿಗೂ ಒಂದು ಆಸೆ ಇತ್ತು, ಈ ರೀತಿ ಒಂದು ಪ್ರತಿಭೆನೂ ಬರಬೇಕು ಅಂತ. ಆಮೇಲೆ ನಾನು ಸಾಂಗ್ ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ ಸಾಹಿತ್ಯ. ಆಮೇಲೆ ಒಂದು ಪವರ್ಫುಲ್ ಸಾಂಗ್, ಮೋಟಿವೇಶನಲ್ದು, ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಟ್ರೈಲರ್ದು, ಆಮೇಲೆ ಆನಂದ್ ಅವರ ಕಣ್ಚಳಕ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶಿಷ್ಯ ವಿಶ್ವಂದು ಕೈ ಚಳಕ, ಎಡಿಟರು ಇಲ್ಲೇ ಇದ್ದಾನೆ. ಒಂಥರ ನಮ್ದು ಟೀಮ್ ಇದು. ನಮ್ಮ ರಾಜ್ಕುಮಾರು ಅಷ್ಟೇನೆ, ನಮ್ದೆಲ್ಲ ಒಂದು ಟೀಮು. ನಾನು ಎಡಿಟರ್ ಇದ್ದಾಗ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ರು ಕೆಲಸ. ಹಾಗೆ ನಮ್ಮ ವಿಜಯ್ ಚೆಂಡೂರು ಎಲ್ಲ ನಮ್ದೊಂಥರ ಟೀಮ್ ಇದು. ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲೇಬೇಕು. ಆಮೇಲೆ ಮೀಡಿಯಾಗೆ ನಾನು ಒಂದು ಚಿಕ್ಕ ಕೋರಿಕೆ, ಯಾಕಂದ್ರೆ ತುಂಬಾ ಸರಿ ನಾವು ಮೀಟ್ ಮಾಡ್ತಾ ಇರ್ತೀವಿ, ಎಕ್ಸ್ಪೆಷಲಿ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೂ ಒಂದು ಚಿಕ್ಕ ಒಂದು ಮನವಿ ರೀತಿ ಮಾಡ್ಕೊಬಹುದು ಈ ಮುಖಾಂತರ.
ಅಂದ್ರೆ ಈ ಚಿತ್ರಕ್ಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಸ್ ಬಹಳ ಕಡಿಮೆ ಸಿಗ್ತವೆ. ಹಾಗಾಗಿ ಈ ಚಿತ್ರಕ್ಕೆ ಸಾಧ್ಯ ಆದಷ್ಟು ನೀವು ಒಂದು ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಏನ್ ಹೆಚ್ಚಿಗೆ ಆಕ್ಚುಲಿ ನಾನು ಪಾವಗಡ ರಾಜು ಸ್ನೇಹಿತ. ನಂಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ಇದಕ್ಕೆ ಶುಭ ಹಾರೈಸ್ಬೇಕು ಅಂತಾನೆ ಬಂದೆ ಕಾರ್ಯಕ್ರಮಕ್ಕೆ. ನಂದು ಪಾವಗಡ ರಾಜು, ರಾಜ್ಕುಮಾರ್, ನಾನು ಪಾವಗಡ ರಾಜು ಅಂತ ಕರೆಯೋದು. ಅವ್ರ ಊರು ಮೂಲತಃ ಪಾವಗಡ. ಸೊ ಅವಾಗಿಂದ ನಂಗೆ ಕರೆದ ಅಭ್ಯಾಸ. ಸುಮಾರು ಒಂದು 7-8 ವರ್ಷದ ಜರ್ನಿ ನಾವಿಬ್ರು. ಸೊ ತುಂಬಾ ಕಥೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಕತೆ, ಚಿತ್ರಕಥೆ ಬರೆಯೋದ್ರಲ್ಲಿ ನಿಪುಣ, ತುಂಬಾ ಒಳ್ಳೆ ಗ್ರಿಪ್ ಇದೆ, ತುಂಬಾ ಪುಸ್ತಕಗಳು ಓದಿದ್ದಾನೆ. ಸೊ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ. ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ನೋಡಿದೀನಿ ಸಿನಿಮಾನ. ಗುಡ್ ಲಕ್ ರಾಜು, ವಿಶ್ವಾಸ್. ನೀವು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಿ. ಹೀಗೆ ನೀವು ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು. ಥ್ಯಾಂಕ್ ಯು. ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಸಂತೋಷ್ ಅವರು ಬಂದಿದ್ದಾರೆ. ಸಂತೋಷ್ ಅಂತ ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಧನ್ಯವಾದಗಳು. ಇರತಕ್ಕಂಥ ಎಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ರಾಜ್ ಅವರು ನಾನು ಕೆಲಸ ಮಾಡಿರೋರು ಪಾವಗಡದ ಕಣ್ಮಣಿ. ತುಂಬಾ ಆತ್ಮೀಯತೆ. ಈ ಕೆಲವಾರು ದಿವಸಗಳಿಂದ ಅಷ್ಟೇ ಫಿಲಮ್ ಅನ್ನೋದು ಏನು, ಇಟ್ ಈಸ್ ನಾಟ್ ಜಸ್ಟ್ ಅ ಪ್ಯಾಷನ್. ಆಕ್ಚುಲಿ ಅದ್ರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದರಲ್ಲಿ ಹಾರ್ಡ್ ವರ್ಕ್ ಎಷ್ಟಿರುತ್ತೆ ಅಂತ. ಅದು ಪ್ರತಿಯೊಬ್ಬ ಏನು, ನನ್ ತಕ್ಕ ಮಟ್ಟಿಗೆ ನನಗೆ ಪೊಲೀಸಿಂಗ್ ಬಿಟ್ಮೇಲೆ ನೆಕ್ಸ್ಟ್ ಪ್ಯಾಷನ್ ಇರೋದೇ ಮೂವಿ ಇಂಡಸ್ಟ್ರಿ. ಏನು ಅಲ್ಲ, ಅದಕ್ಕಲ್ಲ. ಸೊ ಅದರಲ್ಲಿ ನನಗೆ ಗೊತ್ತು ತುಂಬಾ ಕಷ್ಟ ಪಡ್ತಾರೆ. ಏನು ಪ್ರತಿಯೊಬ್ಬರಿಂದನೂ ಅಷ್ಟೇ. ಏನು ಈ ಅಸೋಸಿಯೇಟ್ ಡೈರೆಕ್ಟರ್ ಆಗ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲಿ, ಹೀರೋ ಆಗ್ಲಿ, ಕ್ಯಾಮ್ರಾಮನ್ ಆಗ್ಲಿ, DOP ಆಗ್ಲಿ, ಪ್ರತಿಯೊಂದು ತುಂಬಾ ರಿಸ್ಕ್ ಇದೆ. ಎಲ್ಲರ ಎಫರ್ಟು ಸೇರಿ ಒಂದು ಒಳ್ಳೆ ಮೂವಿ ಆಗಕ್ಕೆ ಸಾಧ್ಯ. ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ನಿಜವಾಗೂ ಇಲ್ಲಿ ನೋಡಿದ್ಮೇಲೆ ನಿಜವಾಗೂ ಖುಷಿ ಆಯ್ತು. ಏನು ತುಂಬಾ ಚೆನ್ನಾಗಿ ಬಂದಿದೆ ಟ್ರೈಲರು. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬೆಸ್ಟ್ ಆಫ್ ಲಕ್. ತಮಗೂ ಅಷ್ಟೇ ವಿಶ್ವಾಸ ಸರ್. ತಮಗೂ ಅಷ್ಟೇ ಸರ್. ನೀವು ಮಾಡಿರೋ ಧೈರ್ಯ ನಿಜವಾಗೂ ಮೆಚ್ಚತಕ್ಕಂಥದ್ದು ಅಲ್ಲ ಸರ್. ಎಲ್ಲರೂ ಏನು ಹೊಸಬರಿಗೆ ಆಸ್ಪದ ಕೊಟ್ಟಿದ್ದೀರಿ. ಅದರಲ್ಲೂ ಏನು ಇಂಥ ಒಂದು ಏನು ಅದನ್ನ ಇದಂತ ಏನು ಅವ್ರ ವೈಕಲ್ಯತೆ ಅಂತ ಕರೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾರು ಯಾವುದೇ ಕಾರಣದಲ್ಲೂ ವೈಕಲ್ಯತೆ ಇರೋದಿಲ್ಲ. ಪ್ರತಿಯೊಬ್ರು ಒಂದರಲ್ಲಿ ವೈಕಲ್ಯತೆ ಹೊಂದಿರ್ತಾರೆ. ಅವ್ರು ಅದನ್ನ ಮೀರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್ ಬ್ರದರ್. ಸರ್, ಮುಂದಿನ ದಿನಗಳಲ್ಲಿ ಆಕ್ಟಿಂಗ್ ಇವಾಗ ಅಧ್ಯಕ್ಷರ ಪಕ್ಕ ಕೂತಿದ್ದೀರಾ ನೀವು, ಅವ್ರಿಗೆ ಕೇಳಿಸಿದೆ ಅಂದ್ರೆ ಅವ್ರಿಗೆ ಏನೋ ಸ್ಕೀಮ್ ಹಾಕಿರ್ತಾರೆ. ಸರ್ ಬಗ್ಗೆ ಒಂದು ಜಸ್ಟ್ ಒಂದು ಸಣ್ಣ ಹೇಳ್ಬೇಕು ಸರ್. ನಾನು ಕಾಲೇಜ್ ಓದ್ತಾ ಇದ್ದೆ ಸರ್, MBA ಓದ್ತಾ ಇದ್ದೆ. ಆಗ ನಾವು ಅಲ್ಲೇ ಇದ್ರಿ ಸರ್. ಆಗ ಸರ್ ಅವ್ರ ಮೂವಿ ಬಂದಿತ್ತು. ಅವ್ರದ್ದು ಹಳೆ ಮನೆ ಕಟ್ಟಕ್ಕೆ ಹೊಸ ಮನೆ ಕಟ್ತಾ ಇದ್ರು. ನಾವು ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದ್ರಿ, ಯಾರಪ್ಪ ಇದು ದೊಡ್ಡ ಪ್ರೊಡ್ಯೂಸರ್, ಹಿಂಗೆ ನಾವು ಮೂವಿ ಮಾಡ್ಬೋದು ಅಂತ ಸರ್. ಅದಾದ್ಮೇಲೆ ನಾನು ಹೈಗ್ರೌಂಡ್ ಸಬ್ ಇನ್ಸ್ಪೆಕ್ಟರ್ ಇದ್ದೆ. ಆಗಿಂದ ಸರ್ ಪರಿಚಯ ಆಕ್ಚುಲಿ. ಸರ್ ಥ್ಯಾಂಕ್ ಯು ವೆರಿ ಮಚ್. ಇವಾಗ ಹೇಳಿದೀರಾ ಬರ್ತಾ ಇದಾರೆ ಸರ್ ಹೀರೋ ಆಗಿ. ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ, ಮಗನ್ ಸಿನಿಮಾಗೇನೆ ಮಾಡ್ತಾ ಇದ್ದಾರೆ. ವೆರಿ ನೈಸ್ ಸರ್. ಧನ್ಯವಾದಗಳು ಸರ್. ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಬಂದಂತ ಎಲ್ಲ ಸ್ನೇಹಿತರು, ಆ ಗಣ್ಯರು, ನಮ್ಮ ಆತ್ಮೀಯರಾದ ಅಜಯ್ ಇನ್ಸ್ಪೆಕ್ಟರ್ ಬಹಳ ದಿನಗಳ ಪರಿಚಯ, ನಮ್ಮ ಸಹೋದರ ಸಮಾನ ಕೂಡ, ತುಂಬಾ ಎಂಟರ್ಪ್ರೈಸಿಂಗ್ ಆಫೀಸರು. ಇಲ್ಲಿ ಈ ಸಿನಿಮಾದಲ್ಲಿ ನಾನು ಏನ್ ಕಂಡೆ ಅಂದ್ರೆ ಸಾಧಕರ ಸಮೂಹನ ಇದೆ ಇಲ್ಲಿ. ಫಸ್ಟ್ ನಮಗೆ ಹೀರೋ ರಾಜ್ಕುಮಾರ್ ಅವರಾಗ್ಲಿ, ನಮ್ಮ ಡೈರೆಕ್ಟರ್ ನಮ್ಮ ಆತ್ಮೀಯ ನಮ್ಮ ಆನಂದ್, ನಮ್ಮ ಸಿನಿಮಾದ ಎಕ್ಸ್ಕ್ಯೂಸ್ ಮೇಲೆ ಅವನು ಒಬ್ಬ ಬಹುಮುಖ್ಯದ ಪಾತ್ರ ವಹಿಸ ಸಕ್ಸಸ್ ಆಗಕ್ಕೆ. ಫಾರ್ ಸಕ್ಸಸ್ ಮೂವಿ ನಿಮ್ದು ಒಂದು ಪಾತ್ರ ಇದೆ, ನೆವರ್ ಫರ್ಗೆಟ್. ಅರೇಕ ಆದ್ರೆ ಹೀರೋಯಿನ್ ಎತ್ಕೊಂಡು ಹೋಗ್ಬಿಡ್ತಾನೆ ಅವ್ರು ಹೀರೋಯಿನಿಗೆ. ಏನೋ ಎಲ್ಲಿ ಅಂದ್ರೆ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟೆ ಕರ್ಕೊಂಡು ಹೋಗ್ಬಿಡ್ತಾನೆ ಆನಂದ್. ಈ ಸಿನಿಮಾ ನಿಜವಾಗ್ಲೂ ಬಹಳ ಖುಷಿ ಆಗತ್ತೆ ನೋಡಿ. ನಮ್ಮ ವಿಶ್ವಾಸ್ ತಾನೆ ತಮ್ಮ ಹೆಸರು, ಅವ್ರ ಕಾನ್ಫಿಡೆನ್ಸ್ಗೆ ತಲೆ ಬಾಗ್ಲೇಬೇಕು. ಅವ್ರ ಧೈರ್ಯಕ್ಕೆ ನಾನು ಅನುಕಂಪ ಬೇಡ, ನಾನು ಯಾವ್ದಕ್ಕ ಸಹಾನುಭೂತಿ ಬೇಡ,
ನನ್ನ ಕಾನ್ಫಿಡೆನ್ಸ್ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಹೊರತು ನಾನು ನಟ ಅಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಬಹಳ ದೊಡ್ಡ ಗುಣ. ಅದು ಕೈ ಕಾಲು ಇದ್ದವರಿಗೆ ಈ ಶಕ್ತಿ, ಕಾನ್ಫಿಡೆನ್ಸ್ ಬರೋಲ್ಲ. ನಮ್ಗೆಲ್ಲ ಇದೆ, ಕೈ ಕಾಲು ಗೋಡು ಎಲ್ಲ ಇದೆ, ಆದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ. ನೀವೊಂದು ಮಾದರಿ ಫಾರ್ ಎವ್ರಿಬಡಿ. ನಿಮ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ, ನಿಮ್ ಕಾನ್ಫಿಡೆನ್ಸ್ ನಿಮ್ಗೆ ಕಾಪಾಡೋದು ಅನ್ಸುತ್ತೆ. ನೀವು ಯಾವತ್ತು ಯಾವಾಗಲೂ ಕೆಡದಾಗಲ್ಲ. ಒಳ್ಳೆತನಕ್ಕೆ ನೀವು ಸಿನಿಮಾದ ಹೀರೋ ಆಗಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು ಮಾಡುವಂತ ವೇದಿಕೆ ಕ್ರಿಯೇಟ್ ಮಾಡುವಂತ ಚೇತನ್ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ. ನಿಜವಾಗ್ಲೂ ಇಂಥ ಸಿನಿಮಾ ಮಾಡಕ್ಕೆ ಧೈರ್ಯ ಬೇಕು. 33 ದಿನಗಳ ಸಿನಿಮಾ ಮಾಡಿದಾರೆ ಅಂದ್ರೆ ಬಹುಶಃ ಬಡ್ಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. 33 ಡೇಸ್ ಅಂದ್ರೆ ಇವತ್ತಿನ 2 ವರ್ಷಗಳಿಂದ ಕೊರೋನಾ ಪೆಂಡೆಮಿಕ್ ಆದ್ಮೇಲೆ ಕಷ್ಟಪಟ್ಟು ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡ್ಲೇಬೇಕು. ಅದಕ್ಕೆ ರಾಜ್ಕುಮಾರ್ಗೆ 1 ವರ್ಷದ ಕಾಲ ಇವ್ರು ಸ್ಟಡಿ ಮಾಡಿ ಇವ್ರ ಬಗ್ಗೆ ಏನು ಹೆಂಗ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಬೇಸಿಕ್ R&Dನೇ ಮಾಡಿದ್ದಾರೆ ಅನ್ಸುತ್ತೆ. 1 ಇಯರ್ R&D ಮಾಡಿ ನಾನು ಸಿನಿಮಾ ವಸೂಲಿ ಮಾಡಿ 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 ಕೋಟಿಗಳು ಕಳ್ಕೊಂಡು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಹ್ಯಾಟ್ಸ್ ಆಫ್. ನಾವು ಅದು ಒಪ್ಕೊಳ್ಳೇಬೇಕು. ಎಲ್ಲರೂ ಹೊಸಬ್ರು ನೋಡಿ, ಮ್ಯೂಸಿಕ್ ಡೈರೆಕ್ಟರ್ ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು. 2 ಮಾತಾಡಿದ್ರು. ಹೊಸಬ್ರು ಬಂದಾಗ ಅವ್ರ ಶ್ರದ್ಧೆ ಇರುತ್ತೆ, ಒಂದು ಏನೋ ಮಾಡ್ಬೇಕು ಅಂತ ಜೀಲ್ ಇರುತ್ತೆ. ಖಂಡಿತವ್ರು ಈ ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ನಂಬಿಕೆ ಇದೆ. ನಾಗೇಂದ್ರ ಅರಸರು ಚೆನ್ನಾಗಿ ಹೇಳಿದ್ರು. ತುಂಬಾ ಅವ್ರು ಕಾನ್ಫಿಡೆಂಟ್. ಅವ್ರ ತಂದೆಯವರು ಕೂಡ ಕಾಲದಿಂದ ನಾವು ತಂದೆ ಅಭಿಮಾನಿ. ನಾನು ಅವ್ರ ಮಗುಗೂ ಅದೇ ವಾಯ್ಸದ ಯಾಕೋ ಸಿನಿಮಾದಲ್ಲಿ ನಿಂತಲಿಲ್ಲ. ಅವರು ಸ್ವಲ್ಪ ಟೆಕ್ನಿಕಲಿ ಈಸ್ ವೆರಿ ಸೌಂಡ್ ಪರ್ಸನ್. ಟೆಕ್ನಿಕಲಿ ಅರಬಿ ಸಿನಿಮಾದಲ್ಲಿ ನೋಡಿ, ಇವರು ಆಕ್ಟಿಂಗ್ ನೋಡಿದೆ. ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ ಒಂದು ಸಿನಿಮಾನ 2 ಗಂಟೆಗಳ ಕಾಲ ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡಿ ಆ ಪರದೆ ಮೇಲೆ ತಂದು ಕೂರಿಸ್ತೀನಿ ಅಂದಾಗ ಅದ್ರ ಶ್ರಮ ಎಷ್ಟು ಪಟ್ಟಿರ್ಬೋದು ಅಂತ ನಾನು ನಿಜವಾಗ್ಲೂ ಡೈರೆಕ್ಟರ್ಗೆ ಒಂದನೇ ಸಲ್ಲಿಸಬೇಕು. ಅದ್ರ ಜೊತೆ DOPಗೂ ಬಹಳ ಕಷ್ಟ ಆಗಿದೆ ಅನ್ಸುತ್ತೆ. ಆದ್ರೆ ಎಲ್ಲರಿಗಿಂತ ಕಾನ್ಫಿಡೆನ್ಸ್ ಮ್ಯಾನ್ ನಮ್ಮ ವಿಶ್ವಾಸ. ನಿಜವಾಗ್ಲೂ ವಿಶ್ವಾಸರೇ ಈ ಸಿನಿಮಾ ನೀವು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಯ್ತು, ಅದಾಯ್ತು. ನಮ್ಮ ರಾಜಕೀಯಗಳ ಒತ್ತಡ ಇದೆ ಇಲ್ಲಿ. ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪೊಲಿಟಿಕಲ್ ಇದೆ. ಬೀಗೆ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್ ಡೈರೆಕ್ಟ್ ಆಗಿರ್ತೀನಿ. ಬಟ್ ಇಂಥ ಸಿನಿಮಾಗಳಿಗೆ ಹೆಂಗೆ ಸಿನಿಮಾ ಇದ್ರು ಯಾವ ತರ ಇದ್ರು ಕೂಡ ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಟ್ ಮಾಡಿ ತೋರಿಸುವಂತ ಕೆಲಸ, ಮಾಡುವಂತ ಕೆಲಸ ಜೂರಿಗಳು ಮಾಡೋದು. ಸಿನಿಮಾದ ಪ್ರೀತಿ ಇದ್ರೆ ಆ ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ. ಈಗ ಎಲ್ಲ ಕಮರ್ಷಿಯಲ್ ಮೈಂಡ್ ಆಗ್ತಾ ಹೋದ್ರೆ ಇಂಥ ಸಿನಿಮಾಗಳಿಗೆ ಬಲಿಪುರುಷ. ನಾನು ಎಕ್ಸ್ಕ್ಯೂಸ್ ಮೇಲೆ ಕೂಡ ತಿಳಿದ್ಬಿಟ್ಟಿದ್ರು 40 ದಿನಕ್ಕೆ ಆಗೋಗಿತ್ತು. ಅದು ನಂಗೆ ಧೈರ್ಯ ಇತ್ತು ಮುಂದೆ. ಅದೇ ತರ ಅವ್ರಿಗೂ ಧೈರ್ಯ ಇದೆ. ಇವ್ರಿಗೆಲ್ಲ ಯಾವುದಕ್ಕೆ ಧೃತಿ ಪಡದೆ, ಅಂಜದೆ, ಅಳುಕದೆ, ಮುನ್ನುಗ್ಗಿ ಈ ಸಿನಿಮಾ ಟೇಕ್ ದಿಸ್ ಮೂವಿ ಇಂಟು ಇಂಟರ್ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಅಲ್ಲಿ ಪತ್ರಕರ್ತರದು ಮಾಧ್ಯಮದ ಸಪೋರ್ಟ್ ಇದ್ದೇ ಇರುತ್ತೆ. ಯಾವತ್ತು ಯಾವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಯಾವತ್ತು ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ನೋಡಿ ಎಷ್ಟೊಂದು ಪ್ರಶ್ನೆಗಳು ನಮ್ಮ ವಿಶ್ವಾಸರು ಮಾಡಿದ್ರು. ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ಅರುಣ್ ಅವರು ಇದ್ದಾರೆ, ನಮ್ಮ ವಾಸು ಇದ್ದಾರೆ, ಎಲ್ಲ ಮಾತಾಡಿದ್ರು. ಅದರಿಂದ ಒಂದ್ ಸಿನಿಮಾ ಮಾಡಿ ತೆರೆ ಮೇಲೆ ತರಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಹೇಳ್ತಾರೆ 2 ವರ್ಷ ಆಯ್ತು ಅರಬಿ ಸಿನಿಮಾ ರಿಲೀಸೇ ಮಾಡಿಲ್ಲ ಅಂದ್ರೆ. ಅದರಿಂದ ಕಷ್ಟ. ಒಂದು ಸಿನಿಮಾ ಮಾಡೋದು ಒಂದೇ, 100 ಮದುವೆ ಮಾಡೋದು ಒಂದೇ, 100 ಮದುವೆ ಮಾಡೋದು ಒಂದೇ, ಒಂದು ಸಿನಿಮಾ ಮಾಡೋದು ಒಂದೇ. ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಕನ್ವಿನ್ಸ್ ಮಾಡಿ ಅಲ್ಟಿಮೇಟ್ಲಿ ಥಿಯೇಟರ್ ಲಾಬಿ ಬೇರೆ. ಇಂಥ ಸಿನಿಮಾಗಳ ಥಿಯೇಟರ್ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಅನ್ನೋದೊಂದು, ಈಗ ಸಿಂಗಲ್ ಥಿಯೇಟರ್ಗಳು ಪ್ರಾಬ್ಲಮ್ ಸಿಕ್ಕಾಪಟ್ಟಿದೆ ಬಿಡಿ. ಇವತ್ತು ಸಿನಿಮಾಗಳು ಬೆಳಗ್ಗೆ ರಿಲೀಸ್ ಆದ್ರೆ ಸಾಯಂಕಾಲ ನೋ ಶೋ ಇರುತ್ತೆ. ಇತ್ತೀಚಿನ 53 ಸಿನಿಮಾಗಳು ರಿಲೀಸ್ ಆಗಿದೆ ಕಳೆದ ಫೆಬ್ರವರಿಯಿಂದ ಇತ್ತೀಚೆಗೆ. 2053 ಆಗಿದೆ. 53 ಸಿನಿಮಾಗಳ ಗತಿ ಏನಾಗಿದ್ರೆ ಇವತ್ತು ಸಿನಿಮಾ ನೋಡೋರು ಕಡಿಮೆ ಆಗಿದೆ ಸಂಖ್ಯೆ. ಬಿಕಾಸ್ ಟಿವಿ ಮಾಧ್ಯಮದಲ್ಲಾಗ್ಲಿ, OTT ಪ್ಲಾಟ್ಫಾರ್ಮ್ ಆಗಲಿ. ಈಗ ನಮ್ಮ ಕನ್ನಡ ಸಿನಿಮಾಗಳು ಬರ್ತಾ ಏನಾಗಿದೆ, ನಮ್ಮ ಹೀರೋಗಳು ಕೂಡ ಸಿನಿಮಾಗಳು ಜಾಸ್ತಿ ಮಾಡ್ತಾ ಇಲ್ಲ. ಚಿತ್ರರಂಗದ ಮಾರುಕಟ್ಟೆ ಕುಸಿತಾ ಇದೆ. ಪರಭಾಷೆ ಚಿತ್ರಗಳು ಬಂದು ಇಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನಾನು ಒಂದು ವೇದಿಕೆ ಮೇಲೆ ಇದೊಂದು ಪವಿತ್ರವಾದ ಪುಣ್ಯ. ಯಾಕಂದ್ರೆ ಹ್ಯಾಂಡಿಕ್ಯಾಪ್ ಸಿನಿಮಾ ಮಾಡಿ ಆ ಸಿನಿಮಾದ ಮೇಲೆ ಬಂಡವಾಳ ಹಾಕಿ ಕೂತಿರಂತ ಚೇತನ್ ಇಂತಹ ಒಂದು ಕಾರ್ಯಕ್ರಮ ನಮ್ಮಂತರ ಬರಲೇಬೇಕು. ದೊಡ್ಡ ಹೀರೋಗಳು ಬರಬೇಕು. ಬರುವಂತ ಪ್ರವೃತ್ತಿ ಬೆಳೆಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀವ್ರಿ. ದೊಡ್ಡ ಬರ್ಲಿ, ತಪ್ಪೇನೆ. ನೋಡಿ, ಅವರು ನಮ್ಮ ವೆಂಕಟೇಶ್ ಇಲ್ಲೇ ಇದ್ದಾರೆ, ಪದ್ಮಶ್ರೀ ಅವಾರ್ಡ್. ಸ್ವಲ್ಪ ನಿಂತ್ಕೊಂಡು ಕೈ ಮಾಡಿ ಸರ್. ಅವರು ನಮ್ಮ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದ್ದಾರೆ ಪ್ಯಾರಾ ಒಲಿಂಪಿಕ್ ನಲ್ಲಿ. ಇದು 9 ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ, 21 ನ್ಯಾಷನಲ್ ಅವಾರ್ಡ್ ತಗೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದು ಹೇಳಿ ನಮ್ಮ ಕೈಕಾಲ ಇಟ್ಟಿದ್ದೀವಿ. ಎಲ್ಲೋ ನಡೆಯಕ್ಕೆ ಸುತ್ತಾಗ್ಬಿಡ್ತೀವಿ. 21 ಸ್ಟೇಟ್ ಅವಾರ್ಡ್ಸ್ ಅಂಡ್ 9 ಇಂಟರ್ನ್ಯಾಷನಲ್ ಅವಾರ್ಡ್. ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ಡ್ಯಾನ್ಸರು, ಫೈಟು, ಆಕ್ಟಿಂಗು, ಕರಾಟೆ. ನಾನು ಕರಾಟೆ ಸಿನಿಮಾದ ಗಂಧ, ಯಾವ್ದು ಗಂಧ ಬೇಕಾಗಿದ್ರೆ ಅದೃಷ್ಟ ಬೇಕು, ಭಗವಂತನ ಇಚ್ಛೆ, ತಂದೆ ತಾಯಿಗಳ ಆಶೀರ್ವಾದ ನಿಮ್ಗೆಲ್ಲ ಇದ್ರೆ ಎಲ್ಲದು ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸ್.
ನನಗೆ ಅಂದ್ರೆ ಆಯ್ತು ಸುರೇಶ್ ಕತೆ ಮುಗಿತು, ಇನ್ನು ಸತ್ತೋಗ್ಬಿಡ್ತಾನೆ ಅಂದ್ಬಿಟ್ರು. ಬಹುಶಃ ಎಲ್ಲ ಮಾಧ್ಯಮರಿಗೆ ಗೊತ್ತಿದೆ. ಚೆಲುವೆ ನಿನ್ನೆ ನೋಡಲು 7 ಸಿನಿಮಾ ಮಾಡಿದೆ, 7 ಅದ್ಭುತಗಳ ಸಿನಿಮಾ ಮಾಡಿದಾಗ 8ನೇ ಅದ್ಭುತ ಮುಗಿದ ಕತೆ ಅಂದ್ರು. ಕತೆ ಮುಗಿಸೋಕೆ ತಕ್ಷಣ ಯಾರಪ್ಪ ಭಗವಂತ ಮಾಡ್ಬೇಕು, ಭಗವಂತನ ಇಚ್ಛೆ ಇದ್ರೆ ಕತೆ ಮುಗಿದ್ರೆ ಆಗಲ್ಲ. ಅದಾದ್ಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನೇ ಆಗ್ಬಿಟ್ಟೆ, ಮಲ್ಲೇಶ್ವರಂ ಕೋರ್ಟ್ ಬ್ಯಾಂಕ್ ಅಧ್ಯಕ್ಷ ಆದೆ. ನೋಡಿ, ಭಗವಂತ ಇಚ್ಛೆ ಇದ್ರೆ ಏನ್ ಬೇಕಾರಾಗತ್ತೆ. ಪ್ರೋಗ್ರಾಮ್ ಮಾಡಿದೆ. ವಾಣಿಜ್ಯ ಮಂಡಳಿದು ಕೂಡ 90ನೇ ವರ್ಷ ಫಂಕ್ಷನ್ ನಾನು ಮಾಡ್ತಿದ್ದ ನಂಬಿಕೆ ಇದೆ ನನಗೆ. ಯಾವತ್ತು ಆಗೋದು ಎಂದು ಕೈ ಕಟ್ಟಿ ಕೊಡೋದು ತುಂಬಾ ಚೆನ್ನಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಹೇಳಿದ್ರು. ನಮ್ಮ ನಾಗೇಂದ್ರ ನಂದು ಅದೇ ಪ್ರವೃತ್ತಿ, ಯಾವುದಕ್ಕೂ ಅಂಜದೆ ಅಡ್ಕದೆ 1000 ಜನ 1000 ಹೇಳಿ ನಮ್ ಗುರಿ ಸಾಧನೆ ಮಾಡೋ ತನಕ ಯಾರ ಏನ್ ಅನ್ಕೊಳ್ಳಿ ಕೇರ್ ಮಾಡ್ಬಾರ್ದು. ಅವನೊಬ್ಬ ಲೋಫರ್ ಅಂತಾನೆ, ಸರಿ ಇಲ್ಲ ಅಂತಾನೆ, ಅವನು ಡಿಫಾಲ್ಟರ್ ಅಂತಾರೆ, ಏನ್ ಬೇಕಾದ್ರೆ ಅನ್ಕೊಳ್ಳಿ ಬಿಡಿ. ಗುರಿ ಸಾದ್ಮೇಲೆ ಅವರೇ ಹೋಗ್ಬಿಡ್ತಾರೆ. ಅದೇ ನೋಡಿ, ಅದೇ ನಮ್ಮ ವಿಶ್ವಾಸ ಮಾಡಿರೋದು. 21 ನ್ಯಾಷನಲ್ ಅವಾರ್ಡು, 9 ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡ್ರೆ ನಾವೆಲ್ಲ ಎದ್ದಿನ ಚಪ್ಪಾಳೆ ಹೊಡೆಯಿರಿ ಸರ್. ಅವರಿಗೆ ಒಂದು ಗೌರವ ಆಗುತ್ತೆ, ಸಂತೋಷ ಮಾಡ್ತಾರೆ. ಬಹಳ ದೊಡ್ಡ ವ್ಯಕ್ತಿ, ತುಂಬಾ ಖುಷಿ ಆಗುತ್ತೆ ಅವರಿಗೆ. ನಾವಂತೂ ವೆರಿ ವೆರಿ ಹ್ಯಾಪಿ ಅಬೌಟ್ ದಿ ಅಚೀವ್ಮೆಂಟ್ ಮೇಡ್ ವಿತ್ ವಿಶ್ವಾಸ. ನಮಗೆ ಭಗವಂತ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ. ಈ ಸಿನಿಮಾ ಹಾಕಿದ ಬಂಡವಾಳ 10 ದುಡ್ಡು ಬರಲಿ. ಇನ್ನು 10 ಹಲವಾರು ಸಿನಿಮಾ ಮಾಡೋ ಶಕ್ತಿ ಚೇತನರು ಕೊಡ್ಲಿ. ರಾಜ್ಕುಮಾರ್ ಅವರ ಶ್ರಮ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಡೆಡಿಕೇಟೆಡ್. ಆಮೇಲೆ ಸಿನಿಮಾದಲ್ಲಿ ಒಂದು ಈ ಚಿತ್ರದ ನಾಯಕ ನಟರಾದ ವಿಶ್ವಾಸರು ಮತ್ತು ರಾಜ್ಕುಮಾರ್ ಅವರ ನಿರ್ದೇಶಕರು, ದೇವರು ಒಳ್ಳೇದು ಮಾಡಲಿ ಸರ್. ಯಾಕೆಂದ್ರೆ ನಿಮ್ದೊಂದು ಛಲ, ಒಂದು ಸಾಧನೆ ಇಡೀ ರಾಜ್ಯ ಜನತೆ ಗೊತ್ತಾಗಬೇಕು. ಆ ಜನ ಹೋಗಿ ದೇವಸ್ಥಾನ 100 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ಕಾಣಿಕೆ ಹಾಕಿ ಒಳ್ಳೇದು ಮಾಡಪ್ಪ ಅಂತಾರಲ್ಲ, ಅದಲ್ಲ. ಈ ಕಷ್ಟ ಬಿದ್ದು ನೀವು ಸಿನಿಮಾ ಏನ್ ಮಾಡಿದ್ದೀರಿ, ಅಷ್ಟೂ ಜನ ಬಂದು ಈ ಸಿನಿಮಾ ನೋಡ್ಬೇಕು. ಅವ ನಿಮ್ಗೆ ಬೆಂಬಲ ಸಿಕ್ಬೇಕು, ಅವ್ರ ಆಶೀರ್ವಾದ ಸಿಕ್ಕಿದ್ರೆ ನಿಮ್ಗೆ ಆ ಒಂದು ಆಶೀರ್ವಾದ ಸಿಕ್ತಂಗೆ ಸರ್. ದಯವಿಟ್ಟು ಯಾವುದೇ ಈ ಮಾಧ್ಯಮದ ಮೂಲಕ ನಾನು ಬೆಳ್ಕೊತಾ ಇದ್ದೀನಿ, ಈ ಒಂದು ಸಾಧನೆಗೆ ನಿಮ್ಮೆಲ್ಲರೂ ಬೆಂಬಲ ಇರಲಿ ಸರ್. ಎಲ್ಲ ಮಾಧ್ಯಮದವರು ದಯವಿಟ್ಟು ಈ ಒಂದು ಚಿತ್ರಕ್ಕೆ, ಇಂಥ ಒಂದು ಸಾಧನೆಗೆ ನಿಮ್ಮ ಎಲ್ಲ ಸಹಕಾರ ಇರಲಿ ಅಂತ ನಾನು ಈ ಮನಸ್ಪೂರ್ವಕವಾಗಿ ನಿಮ್ಮಲ್ಲಿ ಬೇಡ್ಕೊತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಈಗ ನಿರ್ಮಾಪಕರು ಮತ್ತು ನಿರ್ದೇಶಕರಿಂದ ಗೌರವ ಸಮರ್ಪಣೆ ಬಂದ ಮುಖ್ಯ ಅತಿಥಿಗಳಿಗೆ. ಎಲ್ಲ ಪ್ರಿಪೇರ್ ಆಗಲ್ಲಪ್ಪ, ಬೈದ್ಯ ಅಂತೇಳಿ ಇವರು ಲೈಫ್ ಒಬ್ಬರೇ ಏಕಾಂಗಿಯಾಗಿ ಅದನ್ನ ನಡೆಸ್ತಾ ಇದ್ರು. ಅದು ತುಂಬಾ ಪಾಪ್ಯುಲರ್ ಆಯ್ತು. ಅದನ್ನೆಲ್ಲ ನೋಡ್ಬಿಟ್ಟು ಮಹೇಂದ್ರ ಕಂಪ್ನಿ ಓನರ್ ಮಹೇಂದ್ರ ಅವರು ಮೇಡಮ್ನ ಕರೆಸ್ಬಿಟ್ಟು ಒಂದು ವುಮೆನ್ಸ್ ಡೇ ಆ ಒಂದು ಇಯರ್ ಅಲ್ಲಿ ಅವ್ರಿಗೆ ನ್ಯಾಷನಲ್ ಯಾವ್ದು ಮೇಡಮ್ ಮಹೇಂದ್ರ ಟ್ರಾನ್ಸ್ಪೋರ್ಟ್ ಎಕ್ಸ್ಪೀರಿಯನ್ಸಿ ಅವಾರ್ಡ್ ಅಂತ ಹೇಳಿ ಅವ್ರಿಗೆ ಒಂದು ಟ್ರಕ್ ಅನ್ನ ಕೊಟ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ನಿನ್ನೆನೂ ಮೊನ್ನೆನೂ ಸೇಮ್ ಮತ್ತೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಮತ್ತೆನೂ ಮುಂಬೈಯಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ನಿನ್ನೆ ಆಗಿದೆ. ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾರೆ ಮಾತಾಡಿ. ನಮ್ಮ ಮೂವಿಲಿ ಒಂದು ಗೆಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ. ಧನ್ಯವಾದಗಳು ಮೇಡಮ್. ಪಾಪ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ನಮ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ. ನಾನು ಮೂಲತಃ ಹಾಸನದವಳು, ಆದರೆ ನಾವು ನೆಲೆಸಿರೋದು ಮಂಗಳೂರಿನಲ್ಲಿ. ನಾನೊಂದು ಸಿಂಗಲ್ ಪೇರೆಂಟ್. ನನ್ನ ಹಸ್ಬೆಂಡ್ ನಾನು ಮದುವೆ ಆಗಿ 3 years ಅಲ್ಲಿ ಮಿಸ್ ಆದರು. ಸೊ ಅದರ ನಂತರ ನನಗೆ 3 years ಬೇಬಿ ಇಟ್ಕೊಂಡು ನಾನು ಸಿಂಗಲ್ ಆಗಿ ಲೈಫ್ ಲೀಡ್ ಹೇಗೆ ಮಾಡೋದು ಅಂತ ಹೇಳುವಾಗ ಸೊ ಬೇರೆ ದಾರಿ ಗೊತ್ತಿರಲಿಲ್ಲ. ನನಗೆ ಎಜುಕೇಶನ್ ಕೂಡ ಕಮ್ಮಿ ಇದ್ದಿದ್ರಿಂದ ನನ್ನ ಕುಕಿಂಗ್ ಸ್ಕಿಲ್ ಒಂದು ಚೆನ್ನಾಗಿತ್ತು. ಸೊ ಹಾಗೆ ನಾನು ಫಸ್ಟ್ ಮ್ಯಾಂಗ್ಳೂರಲ್ಲಿ ಲೇಡಿ ಸ್ಟ್ರೀಟ್ ಫುಡ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ನಾನೇ. ಅದರಲ್ಲೂ ಸಹ ಮಲ್ನಾಡ್ ರೋಟೀಸ್ ಐಟಮ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ನಮ್ಮ ಮಂಗಳೂರು ಡಿಶ್ಶೇ ಅಲ್ಲ ಅದು ಯಾರು ಲೈಕು ಮಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಒಂದು ಹೊರಗೆ ಹೋಗಿ ಅಲ್ಲಿ ಒಂದು ಆ ಫುಡ್ ಅನ್ನು ಫೇಮಸ್ ಮಾಡಿ ಸಕ್ಸಸ್ ಆಗಿದ್ದು. ಆಗ ನನಗೆ ಎಲ್ಲ ಮಾಧ್ಯಮ ಮಿತ್ರರಿಂದಾನೇ ನನಗೆ ಆಕ್ಚುಲಿ ಒಂದು ಸಕ್ಸಸ್ ಸಿಕ್ಕಿದಂತ ಹೇಳಿದ್ರೆ ಎಲ್ಲ ಮೀಡಿಯಾದವರೇ ನನ್ನ ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ರಿಂದ ಅದು ಆನಂದ್ ಮಹೇಂದ್ರ ಅವ್ರಿಗೆ ರೀಚ್ ಆಗಿ ಟ್ವಿಟರ್ ಅಲ್ಲಿ ಅವರು ಟ್ವೀಟ್ ಮಾಡಿದ್ರು, ನಾನು ಸಪೋರ್ಟ್ ಮಾಡ್ತೇನೆ. ನಂಗೆ ನಮ್ಮ ಒಂದು ಬೊಲೆರೋ ಅವ್ರದೇ ಒಂದು ಬೊಲೆರೋ ಗಾಡಿಯಿಂದ ಇಟ್ಕೊಂಡು ನಾನು ಆ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿಂದ ಸೊ ಅವರು ಆ ಆರ್ಟಿಕಲ್ ನ ಓದಿ ಖುಷಿಯಾಗಿ ನನಗೆ ಡೆಲ್ಲಿಯಲ್ಲಿ ನ್ಯಾಷನಲ್ ಅವಾರ್ಡಿಗೆ ಸೆಲೆಕ್ಟ್ ಮಾಡಿದ್ರು 2018 ಅಲ್ಲಿ. ಅದರ ನಂತರ ನನ್ಗೊಂದು ಬುಲೆಟ್ ಟ್ರಕ್ ಕೂಡ ಫ್ರೀ ಆಗಿ ಗಿಫ್ಟ್ ಆಗಿ ಕೊಟ್ರು. ಸೊ ಅದು ಕೂಡ 18 ಅಲ್ಲೇ.
ಹಾಗೆ ನನ್ನ ಜರ್ನಿ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಬಂತು. ಒಂದ್ ಟೈಮಲ್ಲಿ ನನ್ಗೆ ಒಂದೊತ್ತು ಊಟಕ್ಕೂ ಕಷ್ಟ ಪಡ್ತಾ ಇದ್ದೆ. ಸೊ ಇವಾಗ ನನ್ಗೆ ತುಂಬಾ ಚೆನ್ನಾಗಿದ್ದೇನೆ. ಈಗ ನನ್ನ ಮಗ BCom ಓದ್ತಾ ಇದ್ದಾನೆ. ಲೈಫ್ ತುಂಬಾ ಚೆನ್ನಾಗಿದೆ. ನಿನ್ನೆ ಕೂಡ ಬಾಂಬೆಗೆ ಮೊನ್ನೆ ಮಾರ್ಚ್ 8ಗೆ ಲೇಡಿ ಅಚೀವರ್ ಗಳನ್ನ 12 ಮೆಂಬರ್ಸ್ನ ಆಲ್ ಓವರ್ ಇಂಡಿಯಾದಿಂದ 12 ಮೆಂಬರ್ಸ್ ಸೆಲೆಕ್ಟ್ ಮಾಡಿ ಕರ್ಸಿದ್ರು. ಸೊ ಅದರಲ್ಲಿ ಡ್ರೈವರ್ಸ್ ಆಫ್ ಚೇಂಜ್ ಅಂತ, ಸೊ ಅದನ್ನು ಅಲ್ಲಿ ನನಗೆ ಬಾಂಬೆಗೆ ಅವರೇ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡಿ ಕರೆಸಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್. ಮತ್ತೆ ಈ ಮೂವಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನನಗೆ ರಾಜ್ ಅವ್ರು ಫಸ್ಟ್ ಪರಿಚಯ ಆಗಿದೆ. ನನಗೆ ನನ್ನ ಫ್ರೆಂಡ್ ಒಬ್ರು ಉಡುಪಿ ಅವರು ವಿಷಯ ಹೇಳಿ ಹಿಂಗೆ ಇದಾರೆ ಅಂತ ಹೇಳಿ ಫಸ್ಟ್ ಫೋನ್ ಮಾಡಿ ಹಿಂಗೆ ಕೇಳ್ಕೊಂಡ್ರು. ಸರಿ ಸರ್, ನಾವು ಮಂಗ್ಳೂರ್ ಅಲ್ವಾ, ಸೊ ಅವರು ಮಂಗ್ಳೂರ್ ಶೂಟಿಂಗ್ ಬಂದಿದ್ರಿಂದ ಓಕೆ ಅಂತ ಹೇಳಿದೆ. ಸೊ ರಾಜ್ ಅವರು ತುಂಬಾ ಸಹನಾಮೂರ್ತಿ ಅಂತ ಹೇಳ್ಬೋದು. ಸೊ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ, ನನ್ಗೊಂದು ಅಪರ್ಚುನಿಟಿ ಕೊಟ್ಟರು. ಈ ನನ್ಗೆ ಚಿತ್ರ ಮಾಧ್ಯಮದ ಒಂದು ಸ್ಟೇಜ್ ಅಂತ ಹೇಳಿ ಸಿಕ್ಕಿದ್ದಿದೆ ಫಸ್ಟ್. ನಾನು ತುಂಬಾ ವೇದಿಕೆಗಳನ್ನ ಹಂಚ್ಕೊಂಡಿದ್ದೀನಿ. ಬ್ಯಾಂಗ್ಳೂರಲ್ಲೇ ನಂಗೆ ಗ್ಲೋಬಲ್ ಅಕಾಡೆಮಿ ಈ ತರ ತುಂಬಾ ಕಾಲೇಜ್ಗಳಲ್ಲಿ ಎಲ್ಲಾ ಕಡೆನೂ ಕರ್ಸಿದ್ದಾರೆ. ಸೊ ಸಿನಿಮಾ ಅಂತ ಹೇಳಿ ಬಂದಾಗ ಇದು ಸೆಕೆಂಡ್ ಮೂವಿ ಅಂತ ಹೇಳ್ತೀನಿ. ಚಲ್ಲಾಪಿಲ್ಲಿ ಅಂತ ವಿಜಯ ರಾಘವೇಂದ್ರ ಸರ್ ಒಟ್ಟಿಗೆ ಒಂದು ಸಣ್ಣ ಪಾತ್ರ ಮಾಡಿದೆ. ಅದ್ ಬಿಟ್ರೆ ನೆಕ್ಸ್ಟ್ ಇದೆ. ತುಂಬಾ ಥ್ಯಾಂಕ್ಸ್, ಆಲ್ ದ ಬೆಸ್ಟ್. ಹಂಗೆ ವಿಶ್ವಾಸ್ ಅವರ ಸಾಧನೆ ಮುಂದೆ ನಮ್ದೆಲ್ಲ ಏನೂ ಇಲ್ಲ. ಹಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಮೂವಿಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಅರಬಿ ಸಮುದ್ರ ಅಂತೀವಿ, ಬಟ್ ಅರಬಿ ಚಿತ್ರ ಒಂದು ಯಶಸ್ಸುಗೊಳಿಸ್ಲಿ. ನನ್ನ ಗೆಳೆಯ ವಿಶ್ವ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಯಾಕಂದ್ರೆ ನಾವು ಕ್ರೀಡಾಪಟುಗಳು ಜಾಸ್ತಿ ಮಾತಾಡೋದಿಲ್ಲ, ನಾವ್ ಏನ್ ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ ಜೊತೆ ಮಾತಾಡೋದು ಯಾಕಂದ್ರೆ ಬ್ಯಾಂಕಲ್ಲಿ ಗಲಾಟೆ ಮಾಡಕ್ ಬರ್ತಾ ಇದೆ. ನಮ್ ಹಣಕಾಸು ಸರಿಯಾಗಿ ಕೊಡಿ ಅಂತ ನಾವು ಕೇಳಕ್ ಬರ್ತೀವಿ. ಅದಕ್ಕೋಸ್ಕರ ಅಷ್ಟೇ. ಥ್ಯಾಂಕ್ ಯು. ಮುಖ್ಯವಾಗಿ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯಾಧಿಗಣ್ಯರಿಗೂ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪ್ರೊಡ್ಯೂಸರ್ ಆದ NM ಸುರೇಶ್ ಸರ್ ಮತ್ತೆ ಅಣ್ಣನ್ ಫ್ರೆಂಡ್ ಕೂಡ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತ ನಮ್ ಸ್ಟೇಜ್ ಅಲ್ಲಿ ಅಂದ್ರೆ ಅವ್ರ ಜೊತೆ ನಾನು ನಿಂತಿರೋದಿಕ್ಕೆ ಒಂದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತ ಎಲ್ಲ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೂ ಮತ್ತೆ ನಮ್ಮ ಅರಬಿ ಚಿತ್ರದ ಕುಟುಂಬದವ್ರಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತೆ ಗುಡ್ ವಿಶಸ್. ಈ ಚಿತ್ರದಲ್ಲಿ ನನ್ಗೆ ಮುಖ್ಯವಾಗಿ ಪಾತ್ರವನ್ನು ಕೊಟ್ಟ ರಾಜು ಸರ್ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇದರಲ್ಲಿ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಾಗಾಗಿ ನನ್ಗೆ ತುಂಬಾ ಖುಷಿ ಆಯ್ತು. ಬೇಕಾದಷ್ಟು ಪಿಕ್ಚರ್ ಮಾಡಿದ್ದೀನಿ, ಆದ್ರೆ ಈ ಪಿಕ್ಚರ್ ಅಲ್ಲಿ ಒಂದು ಡಿಫ್ರೆಂಟ್ ರೋಲ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಮುಖ್ಯವಾಗಿ ವಿಶ್ವಾಸ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರೆಲ್ಲ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಇವರು ವರ್ಕ್ ಮಾಡ್ತಾ ಇದಾರೆ, ಇದ್ರಲ್ಲಿ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದಾರೆ ಅಂತ ನನ್ಗೆ ಒಂಚೂರು ಅನಿಸ್ಲಿಲ್ಲ. ಯಾಕಂದ್ರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ಬೇಕಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಇಮೋಷನ್ ಸೀನ್ ಇವ್ರ ಜೊತೆ ಇತ್ತು, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ನಾನ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನನ್ನ ಅದೃಷ್ಟ ನಿಮ್ ಜೊತೆ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ಇದು ಕರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿದ್ ಮೂವಿ, ಮತ್ತೆ ಅವಾಗ ಮಾಡಿದ್ದು ತುಂಬಾ ಕಷ್ಟದಲ್ಲಿ ಮತ್ತೆ ಇಷ್ಟಪಟ್ಟು ಮಾಡಿದ್ದಾರೆ. ರಾಜು ಸರ್ ನಿಮ್ಮ ವೈಖರಿ ಅಂದ್ರೆ ನೀವು ಆಕ್ಟಿಂಗ್ ತಗೊಂಡಿದ್ ಎಲ್ಲರ ಹತ್ರನು ನಿಜವಾಗ್ಲೂ ಗ್ರೇಟ್. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದು ಅಣ್ಣಾಮಲೈ ಸರ್ ಬಂದಾಗಂತೂ ಇವಾಗ ಹೇಳೋದಿಕ್ಕೂ ನನ್ಗೆ ಅಂದ್ರೆ ನರ್ವಸ್ ಆಗೋ ತರ, ಅಂದ್ರೆ ಅಷ್ಟೊಂದು ಇದಾಗ್ತಾ ಇದೆ. ಆ ಸಿಚುಯೇಷನ್ ಇವತ್ ನನ್ಗೆ ನೆನಪಾಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಅಷ್ಟು ಜನದ ಮಧ್ಯೆ ಅದು ಅವ್ರು ಕೊಟ್ಟಿದ್ 1.5 ದಿವಸದಲ್ಲಿ ನೀವು ಮಾಡಿದ್ದು ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್. ಅದು ಯಾರಿಗೂ ಸಾಧ್ಯ ಇಲ್ಲ, ಅಷ್ಟೊಂದು ಕಷ್ಟ ಇತ್ತು. ಸೊ ಇದು ಮತ್ತೆ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಟೆಕ್ನಿಕಲ್ ರೀಸನ್ ಇಂದ ಅವತ್ತು ಶೂಟಿಂಗ್. ಅಂತ ಸಮಯದಲ್ಲೂ ನೀವು ಅಂದ್ರೆ ಧೈರ್ಯ ಕಳ್ಕೊಳ್ದೆ ಅಷ್ಟು ಚಿಕ್ಕ ಸಮಯ, ಸ್ವಲ್ಪ ಸಮಯದಲ್ಲಿ ನೀವು ಅಷ್ಟು ಕಷ್ಟಪಟ್ಬಿಟ್ಟು ಮಾಡಿದ್ರ ನಿಜಕ್ಕೂ ಅದು ಗ್ರೇಟ್ನೆಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲರಿಗೂ ಆನಂದ್ ಸರ್ ಮತ್ತೆ ಶ್ರೀನಾಥ್ ಸರ್ ಮತ್ತೆ ಪ್ರಖ್ಯಾತ್ ಸರ್ ನಿಮ್ಮೆಲ್ಲರಿಗೂ ನನ್ನ ಮತ್ತೆ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೀವು ಪ್ರೆಸ್ ಮತ್ತೆ ಮೀಡಿಯಾದವರು ಆಲ್ರೆಡಿ ಸುರೇಶ್ ಸರ್ ಎಲ್ಲ ಹೇಳಿದ್ದಾರೆ, ದಯವಿಟ್ಟು ಇದನ್ನ ನೀವು ಈಗ ಮುಂದೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.